ಸಂಜಾತಿ ಕಾರ್ಯಕ್ರಮದ ವೀಕ್ಷಕರಿಗೆಲ್ಲ ಸ್ವಾಗತ. ವೀಕ್ಷಕರೇ, ನಾವು ಸಾಕಷ್ಟು ವಿಚಾರಗಳನ್ನು ಎಜುಕೇಷನ್ ಬೇಸ್ಡ್ ಟಾಪಿಕ್ಸ್ನ ಡಿಸ್ಕಷನ್ ಇರ್ಬೋದು, ಟಾಕ್ ಇರ್ಬೋದು, ಡಿಸ್ಕಸ್ ಮಾಡಿದ್ದೀವಿ. ಅದರಲ್ಲಿ ಇಂಪಾರ್ಟೆಂಟ್ ಇವಾಗ SSLC ಮತ್ತು PUC ಎಕ್ಸಾಮ್ ಟೈಮ್ ಆದ್ದರಿಂದ SSLC ಎಕ್ಸಾಮ್ ಟಿಪ್ಸ್, PUC ಎಕ್ಸಾಮ್ ಟಿಪ್ಸ್ ಹಾಗೂ PUC ಗೈಡೆನ್ಸ್ ಇರ್ಬೋದು ಅಥವಾ SSLC ನಂತರ ಮುಂದೇನೋ ಒಂದು ಗೈಡೆನ್ಸ್ ಇರ್ಬೋದು, ಈ ಥರದ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಏನಂತಂದರೆ, ಈಗ SSLC ಎಕ್ಸಾಮ್ ಶುರುವಾಗ್ತಾ ಇದೆ, ಅದು ಮುಗಿದು ರಿಸಲ್ಟ್ ಬರುತ್ತೆ. ಆಮೇಲೆ ಸುಮಾರು ಸ್ಟೂಡೆಂಟ್ಸ್ಗಳ ಒಂದು ಮೈಂಡ್ ಬ್ಲ್ಯಾಂಕ್ ಆಗಿಬಿಡುತ್ತೆ. ಏನಕ್ಕೆ ಅಂತಂದರೆ, ಅದು ಅವ್ರಿಗೆ ಒಂದು ಐಡಿಯಾ ಇರೋದಿಲ್ಲ. ಅವಾಗ ಅವ್ರು ತುಂಬ ದೊಡ್ಡವರು ಅಲ್ಲ, ತುಂಬ ತಿಳ್ಕೊಂಡು ಇರಲ್ಲ, ಇಲ್ಲ ಚಿಕ್ಕವರು ಅಲ್ಲ. ಸೊ ಆ ಒಂದು ಸ್ಟೇಜಲ್ಲಿ ಅವರು ಬ್ಲ್ಯಾಂಕ್ ಆಗಿಬಿಡ್ತಾರೆ. ಅವಾಗ ಅವ್ರಿಗೆ ಯಾವ ರೀತಿ ಕೆರಿಯರ್ ಗೈಡೆನ್ಸ್ ಮಾಡಬೇಕು ಅನ್ನೋದನ್ನು ನಾವು ಇವತ್ತು ನಮ್ಮೊಂದು ಟಾಕ್ ಶೋದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀವಿ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಅಂತ ಒಬ್ಬರು ವಿಶೇಷ ಆಹ್ವಾನಿತರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಮೇಡಮ್ ಅವ್ರ ಹೆಸರು ಸುರಭಿ ಅಂತ. ಶಿ ಹ್ಯಾಸ್ ಡನ್ MSc ಇನ್ ಕೆಮಿಸ್ಟ್ರಿ ಆ್ಯಂಡ್ B.Ed ಕೂಡ ಮಾಡಿದ್ದಾರೆ. ಜಿಂದಾಲ್ ಸ್ಕೂಲ್ನಲ್ಲಿ ವರ್ಕ್ ಮಾಡ್ತಿದ್ರು, ಹಾಗೂ ಇವಾಗ ವಿದ್ಯಾಸಿರಿ ಅನ್ನೋ ಕೋಚಿಂಗ್ ಸೆಂಟ್ರಲ್ಲಿ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡ್ತಾ ಇದ್ದಾರೆ, ಹಾಗೂ ಸ್ಮಾರ್ಟ್ ಕಿಡ್ಸ್ ಅನ್ನೋ ಒಂದು ಇನ್ಸ್ಟಿಟ್ಯೂಷನ್ ಫ್ರಾಂಚೈಸಿನೂ ತೊಗೊಂಡಿದ್ದಾರೆ. ನಮಸ್ಕಾರ ಸುರಭಿ. ನಮಸ್ಕಾರ ಸುರಭಿ ಅವರೇ, ಆ್ಯಕ್ಚುಲಿ ಈಗ ಒಂದು SSLC ಎಕ್ಸಾಮ್, ಯಾವ ಎಕ್ಸಾಮ್ ಬರೆದ್ರೂ ಅಷ್ಟೇ ಸ್ಟೂಡೆಂಟ್ಸು ಬ್ಲ್ಯಾಂಕ್ ಆಗ್ತಾರೆ. ಸೊ SSLC ಎಕ್ಸಾಮ್ ಬರೆದ್ಮೇಲೆ ಸ್ಟೂಡೆಂಟ್ಸ್ ಬ್ಲ್ಯಾಂಕ್ ಆಗ್ತಾರೆ. ಆ್ಯಕ್ಚುಲಿ ಈ ಟಾಪಿಕನ್ನು ನೀವೇ ನನಗೆ ಹೇಳಿದ್ವಿ, ವಿಷಯ ನೀವೇ ಹೇಳಿದ್ದು. ಸೊ ಅದು ಯಾವ ರೀತಿ ಬ್ಲ್ಯಾಂಕ್ ಆಗುತ್ತೆ, ಅಂದರೆ ಯಾವ ರೀತಿ ಇರುತ್ತೆ ಬ್ಲ್ಯಾಂಕ್ನೆಸ್ ಅನ್ನೋದು, ಮತ್ತು ಏನಕ್ಕಾಗುತ್ತೆ, ಅದ್ರ ಬಗ್ಗೆ ಸ್ವಲ್ಪ ನಮ್ಮ ಸ್ಟೂಡೆಂಟ್ಸ್ಗೆ ಇಂಟ್ರಡಕ್ಷನ್. ಖಂಡಿತ. ಎಲ್ಲರಿಗೂ ನಮಸ್ಕಾರ. ಓಕೆ, 10th ಆಗಿದ ತಕ್ಷಣ, ಎಕ್ಸಾಮ್ ಬರೆದಿದ್ದಾದ ತಕ್ಷಣ ರಿಸಲ್ಟ್ ವೆಯ್ಟ್ ಮಾಡ್ತಿರ್ತಾರೆ. ಅದು ಒಂದು ಒಂಥರ ಖುಷಿ ತರುವಂಥ ವಿಷಯ. ರಿಸಲ್ಟ್ ಆಗಿದ ತಕ್ಷಣ ನೆಕ್ಸ್ಟ್ ಕ್ವೆಶನ್ ಬರೋದು, ನಾನು ಏನು ಮಾಡಬೇಕು ಅನ್ನೋದು, ಏನು ತೊಗೊಂಡ್ರೆ ನನ್ನ ಜೀವನ ಹೇಗಿರುತ್ತೆ ಅನ್ನೋದು ಒಂದು ಕ್ವೆಶನು. ಇಲ್ಲಿ ಫಸ್ಟ್ ಅವರಲ್ಲಿ ಕಾಣಿಸೋದೆ ಬಂದೋದು ಸ್ಟ್ರೆಸ್ ಅನ್ನೋದು ಒಂದು ಕಾನ್ಸೆಪ್ಟ್. ಆ ಸ್ಟ್ರೆಸ್ ಏನಕ್ಕೆ ಆಗುತ್ತೆ ಅಂತಂದರೆ, ನಮ್ಮ ಬಾಡಿಲಿ ಬ್ರೈನಲ್ಲಿ ಕಾರ್ಟಿಸಾಲ್ ಅಂತ ಒಂದು ಹಾರ್ಮೋನ್ ಕ್ರಿಯೇಟ್ ಆಗುತ್ತೆ. ಸೊ ಆ ಹಾರ್ಮೋನ್ ಏನು ಮಾಡುತ್ತೆ, ಸ್ಟ್ರೆಸ್ನ ತುಂಬ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಬ್ರೈನ್ನ ಪ್ಯಾರಲೈಸ್ ಥರ ಮಾಡುತ್ತೆ. ಸೊ ಆ ಪ್ಯಾರಲೈಸ್ ಆದಾಗ, ಆ ಸ್ಟ್ರೆಸ್ ಇದ್ದಾಗ ನಾವೇನು ಡಿಸಿಷನ್ ತೊಗೊಳಕ್ಕಾಗಲ್ಲ. ನಮಗೆ ಮುಂದೆ ಏನು ಅನ್ನೋದು ಕೂಡ ಸಹ ನಮಗೆ ಅದು ಅರ್ಥನೇ ಆಗಿರಲ್ಲ. ಸೊ ಯಾವಾಗಲೂ ಏನಂದರೆ, ನಿರ್ಧಾರ ತಗೋಬೇಕಾದ್ರೆ ಕಾಮ್ ಆಗಿರಬೇಕು. ಸ್ಟ್ರೆಸ್ ಅನ್ನೋದನ್ನು ಕಾನ್ಸಂಟ್ರೇಟ್ ಮಾಡಬಾರ್ದು. ಸೊ ಆ ಸ್ಟ್ರೆಸ್ಸಿಂದ ಹೊರಗೆ ಬಂದು ಆಮೇಲೆ ಏನಿದೆ ಅನ್ನೋ ಡಿಸಿಷನ್ ತಗೊಂಡ್ರೆ ಖಂಡಿತ ಅವ್ರು ಬ್ಲ್ಯಾಂಕ್ ಆಗೋದೇ ಇಲ್ಲ. ಓಕೆ, ಅಂದರೆ ಸ್ಟೂಡೆಂಟ್ಸಲ್ಲಿರೋ ಒಂದು ಬ್ಲ್ಯಾಂಕ್ನೆಸ್ಗೆ ಕಾರಣ ಹಾರ್ಮೋನು. ಸೊ ಆ ಹಾರ್ಮೋನ್ ಸೆಕ್ರೇಷನ್ ವೇರಿಯೇಷನ್ಸಿಂದ ಈ ಥರ ಆಗುತ್ತೆ, ಖಂಡಿತ ಸೈಂಟಿಫಿಕಲಿ ಪ್ರೂವ್ ಆಗಿರೋಂಥದ್ದು. ಸೊ ಮೇಡಮ್ ಅವ್ರು ಹೇಳೋ ಹಾಗೆ, ನೀವು ಯಾವುದೇ ರೀತಿ ಆಲೋಚನೆಗಳನ್ನ ಮಾಡಿಬಿಡಿ, ವಾಟ್ ಎವರ್ ಇಟ್ ಇಸ್, ರಿಸಲ್ಟ್ ಏನೇ ಬಂದರೂ ಪಾಸಿಟಿವ್ ಆಗಿ ಅಕ್ಸೆಪ್ಟ್ ಮಾಡೋದು. ಎಲ್ಲದಕ್ಕೂ ಒಂದು ಡೆಸ್ಟಿನೇಷನ್ ಅನ್ನೋದು ಇದ್ದೇ ಇರುತ್ತೆ, ಖಂಡಿತ ಅದಕ್ಕೊಂದು ದಾರಿ ಇದ್ದೇ ಇರುತ್ತೆ. ಸ್ಟ್ರೆಸ್ ಇದ್ದಾಗ ಡಿಸಿಷನ್ ತಗೋಬೇಡಿ ಅನ್ನೋದು ಒಂದು ಪಾಯಿಂಟ್. ಓಕೆ, ಸೊ ನಮ್ಮ ಒಂದು ಮೊದಲನೇ ಟಿಪ್ ಏನಂದ್ರೆ, ಸ್ಟ್ರೆಸ್ ಇದ್ದಾಗ ಯಾವ ಡಿಸಿಷನ್ ತಗೊಳ್ಬೇಡಿ, ಸ್ಟ್ರೆಸ್ ಅನ್ನೋದು ಮಾಡ್ಕೊಳ್ಳೇಬೇಡಿ. ಇದ್ರೂ ಸಹಿತ ಆ ಟೈಮಲ್ಲಿ ಯಾವ ಡಿಸಿಷನ್ನು ತಗೊಳಕ್ ಹೋಗ್ಬೇಡಿ ಎಂದು ನಮ್ಮ ಸುರಭಿ ಮೇಡಮ್ ಅವರ ಒಂದು ಮೊದಲನೇ ಟಿಪ್ಸ್, ಸಲಹೆ. ಮೇಡಮ್, ಇವಾಗ SSLC ಆಯಿತು, ರಿಸಲ್ಟ್ ಬಂತು, ನೆಕ್ಸ್ಟ್ ಈಗ ಒಂದು ಮಗು ಡಿಸ್ಟಿಂಕ್ಷನ್ ತಗೊಂಡಿರುತ್ತೆ. ಆ ಮಗು ಕೆರಿಯರ್ ಗೈಡೆನ್ಸ್ ಯಾವ ರೀತಿ ನೀವು ಹೇಳಕ್ ಇಷ್ಟಪಡ್ತೀರಾ, ಅಂದ್ರೆ ಯಾವ ರೀತಿ ಇನ್ಫಾರ್ಮೇಶನ್ ಕೊಡೋಕೆ ಇಷ್ಟಪಡ್ತೀರಾ? ಈಗ ಎಲ್ಲರೂ ಏನಂತಾರೆ ಅಂದರೆ, ಈಗ ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಇಷ್ಟೇ ಅವ್ರ ಮೈಂಡಲ್ಲಿ ಇರುತ್ತೆ. ಅದಲ್ದಿರ ತುಂಬಾನೇ ಇದೆ ಹೊರಗಡೆ, ಅದು ಯಾರಿಗೂ ಗೊತ್ತಿಲ್ಲ ಮ್ಯಾಮ್. ಅಂದರೆ ಅವ್ರು ಅದನ್ನು ಎಲ್ಲರೂ ಹೇಳೋದು ಬರೀ ಸೈನ್ಸ್ ತಗೋಬೇಕು, ಕಾಮರ್ಸ್ ತಗೊಳ್ಳಿ, ಆರ್ಟ್ಸ್ ತಗೊಳ್ಳಿ, ಹೀಗೆ ಇಂಜಿನಿಯರಿಂಗ್, ಮೆಡಿಕಲ್ ಅನ್ನೋದ್ರ ಮೇಲೆ ಸ್ಟ್ರೆಸ್ ಮಾಡ್ತಾರೆ. ಅದಲ್ದಿರ ಹಲವಾರಿದೆ. ಸೊ ITI ಆಗಿರ್ಬೋದು, ಪಾಲಿಟೆಕ್ನಿಕ್ ಆಗಿರ್ಬೋದು, ಪ್ಯಾರಾಮೆಡಿಕಲ್ ಕೋರ್ಸಸ್ ಆಗಿರ್ಬೋದು, ಹಾಗೆಯೇ ಜ್ಯುವೆಲರಿ ಡಿಸೈನಿಂಗ್, ಫ್ಯಾಷನ್ ಡಿಸೈನಿಂಗ್, ಆಮೇಲೆ ರೇಡಿಯಾಲಜಿಸ್ಟ್ ಆಗಿ, ಆ ಥರ ಹಲವಾರು ತುಂಬಾ ಸ್ಟ್ರೀಮ್ಸ್ ಇದೆ. ಅವ್ರು ಅದ್ರಲ್ಲಿ ಒಂದ್ಸರಿ ಇಳಿಬೇಕು. ಇನ್ನೂ ಒಂದೇನಂದರೆ, ಇಂಡಿಯನ್ ಆರ್ಮಿ ಸಹ ಅದೊಂದು ಬ್ರಾಂಚ್. ಇಮಿಡಿಯೇಟಾಗಿ 10th ಆಗಿದ ತಕ್ಷಣವೇ ಫಿಸಿಕಲ್ ಟೆಸ್ಟು ಮತ್ತು ಅದ್ರ ಮೂಲಕ ಅವರು ಇಂಡಿಯನ್ ಆರ್ಮಿ ಫೀಲ್ಡ್ಗೂ ಇಳಿಬಹುದು. ಅದು ಸಹ ಅವ್ರಿಗೆ ಗೊತ್ತಿರಲ್ಲ, ಅದ್ರ ಬಗ್ಗೆ ಖಂಡಿತ ಅವ್ರು ತಿಳ್ಕೊಳ್ಳೇಬೇಕು. ಓಕೆ, ಇವಾಗ ನೀವು ಇಂಡಿಯನ್ ಆರ್ಮಿ ಬಗ್ಗೆ ಹೇಳಿದ್ರಿ, ಸೊ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಇನ್ಫಾರ್ಮೇಷನ್. ಓಕೆ, ಇಂಡಿಯನ್ ಆರ್ಮಿ ಅಂತ ಬಂದಾಗ ಅವ್ರು ಫಸ್ಟ್ ಫಿಸಿಕಲ್ ಟೆಸ್ಟ್ನ ಪಾಸ್ ಮಾಡಬೇಕು. ಇದು ಗರ್ಲ್ಸ್ಗೂ ಖಂಡಿತ ಗರ್ಲ್ಸ್ ಇದೆ, ಹೌದು. ಅದರಲ್ಲಿ ಎಲ್ಲರೂ ಏನು ಅನ್ಕೋತಾರೆ, ಸೋಲ್ಜರ್ಸ್ ಆ ಥರ ಫೀಲ್ಡ್ ಅಷ್ಟೇ ಅಂತ. ಸೋಲ್ಜರ್ಸ್ ಈವನ್ ಅವರು ಲೇಡೀಸು ಆಗಿರ್ಬೋದು. ಆಮೇಲೆ ಅವ್ರಿಗೆ ಹಲವಾರು ಎಕ್ಸಾಮ್ಸ್ ಇರುತ್ತೆ, ಡಿಫ್ರೆಂಟ್ ಬ್ರಾಂಚಸ್ ಇರುತ್ತೆ. ಏನಂದರೆ, ಕ್ಲರ್ಕ್ ಎಕ್ಸಾಮ್ಸ್ ತಗೋಬೋದು ಸೋಲ್ಜರ್, ಇಂಡಿಯನ್ ಆರ್ಮಿ ಅವರು ಕಂಡಕ್ಟ್ ಮಾಡುವಂಥದ್ದು. ಕ್ಲರ್ಕ್ ಎಕ್ಸಾಮ್ಸು, ಜನರಲ್ ಡ್ಯೂಟಿ ಆಫೀಸರ್ಸ್ ಆಗಿ ತಗೋಬೋದು. ಹಾಗೆಯೇ ಈ
ಟೆಕ್ನಿಕಲ್ ವರ್ಕಲ್ಲಿ ಅದರಲ್ಲೂ ಸಹ ಅವ್ರಿಗೆ ಹಲವಾರು ಆಪರ್ಚುನಿಟೀಸ್ ಇದೆ. ಕೆಲವೊಂದು ಎಕ್ಸಾಮ್ಸ್ನ ಪಾಸ್ ಮಾಡಬೇಕಾಗತ್ತೆ. ಅದಕ್ಕೆ ಪಾಸ್ ಮಾಡಿದ್ರೆ ಖಂಡಿತ ಅವ್ರಿಗೆ ಅದರಲ್ಲಿ ಸೀಟ್ ಸಿಗತ್ತೆ. ಓಕೆ, ಅಂದರೆ ಅದು ಡೈರೆಕ್ಟ್ ಜಾಬಿಗೆ ಹೋದಾಗ ಸ್ಟಡೀಸ್ ಕಂಟಿನ್ಯೂ ಮಾಡ್ಬೋದು ಮ್ಯಾಮ್, ಸೈಮಲ್ಟೇನಿಯಸ್ ಆಗಿ ಮಾಡ್ಬೋದು. ಇವಾಗ ಅದಕ್ಕೆ ಅಂತಾನೆ ಅವ್ರು ಟ್ರೈನಿಂಗ್ ಕೊಡ್ತಾರೆ, ಹಾಗಾಗಿ ಅದಕ್ಕೆ ಬೇಕಾದ ಎಜುಕೇಶನ್ ಇರುತ್ತೆ. ಹಾಗೆ ಓಕೆ ಓಕೆ, ಅಲ್ಲಿ ಏನೋ ಒಂದು ಅವ್ರು ಮಾಡೋ ವರ್ಕ್ ಇರ್ಬೋದು ಮತ್ತು ಅವರ ಒಂದು ಏನು ಕಲಿತಾರೆ ಅವೆರಡು ಒಂದು ಸೈಮಲ್ಟೇನಿಯಸ್ ಲಿಂಕ್ ಇರುತ್ತೆ, ಒಂದು ಪೂರಕವಾಗಿರುತ್ತೆ. ಓಕೆ, ನೆಕ್ಸ್ಟ್ ಇದ್ರ ಬಿಟ್ಟು ಸುಮಾರು ಜನ ಹೇಳೋದು ಕೇಳಿದ್ದೀವಿ ಡಿಪ್ಲೊಮಾಗೆ ಸೇರ್ಕೊತೀವಿ ಅಂತ. ಸೊ ಇದ್ರ ಬಗ್ಗೆ ಒಂದು ಸ್ಪೆಸಿಫಿಕ್ ಏನು ಅಡ್ವಾಂಟೇಜಸ್ ಇದೆ ಸ್ವಲ್ಪ? ಹೌದು, ಡಿಪ್ಲೊಮಾ ಅಂತ ಬಂದಾಗ ಅದರಲ್ಲೂ ಹಲವಾರು ಫೀಲ್ಡ್ಸ್ ಇದೆ. ಈ ನಾರ್ಮಲ್ PUC ಅಲ್ದಿರ ಇದುವೇ ಒಂದು ಬ್ರಾಂಚ್ ಆಗೇ ಇದೆ. ಇವಾಗ ಅದರಲ್ಲಿ ಹಲವಾರು ಏನಂದರೆ ಬಯೋಟೆಕ್ನಾಲಜಿ, ಆಟೋಮೊಬೈಲು, ಆಮೇಲೆ ಇದು ಇಂಡಸ್ಟ್ರೀಸ್, ಇದು ಇನ್ಸ್ಟ್ರೂಮೆಂಟ್ಸ್ನ ಡಿಸೈನ್ ಮಾಡೋದು, ಅದ್ರ ಬಗ್ಗೆ ಎಲ್ಲ ಫೈರ್ ವರ್ಕ್ಸು, ಆಟೋಮೊಬೈಲಲ್ಲಿ ಅದರ ಸೇಫ್ಟಿ, ಲೇಬರ್, ಫುಲ್ ಇಂಡಸ್ಟ್ರೀಸ್ ಮೇಲೇ ಡಿಪೆಂಡೆಂಟ್. ಸೊ ಇವಾಗ ಇಂಡಸ್ಟ್ರೀಸ್ ಎಲ್ಲ ಎಷ್ಟೊಂದು ಇಂಪಾರ್ಟೆಂಟ್ ಅಲ್ವಾ, ಅದರಲ್ಲಿರುವಂಥ ಪ್ರತಿಯೊಂದು ಪಾರ್ಟ್ಸ್ ಕೂಡ ಅದಕ್ಕೆ ಟ್ರೈನಿಂಗ್ ಬೇಕಾಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ 3 years ಕೋರ್ಸ್ ಇರುತ್ತೆ ಅದು. ಓಕೆ, ನೆಕ್ಸ್ಟ್ ಈ ITI ಹಾಗೂ JOC ಅನ್ನೋದು ಹೆಚ್ಚು ಕಡಿಮೆ ಎಕ್ಸ್ಟೆಂಟ್ ಆಗ್ತದೆ. ಸಿಟಿಗಳಲ್ಲಿ ಆ ಹೆಸರುಗಳನ್ನು ಕೇಳಿದವರೇ ಯಾರೂ ಇಲ್ಲ. ಸೊ ಆ ಕೋರ್ಸಸ್ ಇದ್ರೆ ಅದ್ರ ಬೆನಿಫಿಟ್ಸ್ ಏನು ಅಂತ ಹೇಳಿ ಮೇಡಮ್. ITI ಹಾಗೂ JOC ಬಗ್ಗೆ ಇನ್ಫಾರ್ಮೇಶನ್ ಕೊಡಿ. ಈಗ JOC ಅಂದಾಗ ಜಾಬ್ ಓರಿಯೆಂಟೆಡ್ ಕೋರ್ಸಸ್ ಅಂತ ಬರುತ್ತೆ. ಇವಾಗ ಅವ್ರು ಯಾವುದೋ ಒಂದು ಫೀಲ್ಡ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದಾಗ, ಒಂದು ಪರ್ಟಿಕ್ಯುಲರ್ ಇವಾಗ ಟೆಕ್ನಿಕಲ್ ಜಾಬ್ ಅಂತ ಬಂದಾಗ ಕಂಪ್ಯೂಟರ್ಸ್ ಅಂತ ತಗೊಳ್ಳೋಣ, ಅದಕ್ಕೆ ಬೇಕಾದಂಥ ಟ್ರೈನಿಂಗ್ ಅವರೇ ಕೊಡ್ತಾರೆ. ಹಾಗಾಗಿ ಆ ಜಾಬ್ ಅಂತ ಬಂದಾಗ ಏನೇ ಕಷ್ಟಗಳು ಬಂದ್ರೂ ಅವ್ರು ಅದನ್ನು ಅದಕ್ಕೆ ಸಂಬಂಧವಾಗಿ ಟ್ರೈನಿಂಗ್ ಕೊಟ್ಟು ಅವ್ರು ಅದೇ ಫೀಲ್ಡಲ್ಲೇ ಉತ್ತಮ ಪೊಸಿಷನ್ಗೆ ಹೋಗೋಕ್ಕೆ ಅವರು ಒಂದು ಹೆಲ್ಪ್ ಮಾಡ್ತಾರೆ. ಜೊತೆಗೆ ಅಲ್ಲೇ ಅಪ್ಪರ್ ಲೆವೆಲ್ಗೆ ಹೋಗ್ಬೇಕಾದ್ರೆ ಎಕ್ಸಾಮ್ಸ್ ಇರುತ್ತೆ, ಅದನ್ನು ತಗೊಂಡು ಅವ್ರು ನೆಕ್ಸ್ಟ್ ಪೊಸಿಷನ್ಗೆ ಹೋಗ್ಬೋದು. ಸೊ JOC ಅನ್ನೋದು ಇಟ್ ಈಸ್ ಬೇಗ ಅವರು ಸಂಪಾದನೆಗೂ ಹಿಡಿಬೋದು. ಈಗ ಏನಂದರೆ ಬರೀ ಎಜುಕೇಷನ್ ಮಾಡಿಕೊಂಡೇ ನಮ್ಮ ಟೈಮ್ ಆಗೋಯ್ತು, ನಾವು ಜಾಬ್ ಹೋಗೋಕ್ಕಾಗಿಲ್ಲ ಅನ್ನೋದು ಎಷ್ಟೊಂದು ಜನಗಳ ಮೈಂಡಲ್ಲಿರುತ್ತೆ. ಅದಕ್ಕೆ ಇದು ಒಂದು ದಾರಿ ಆಗುತ್ತೆ ಅನ್ನೋದು JOC. ನನ್ನ ಒಪಿನಿಯನ್ನಲ್ಲಿ JOC ಇರ್ಬೋದು, ITI ಇರ್ಬೋದು, ಡಿಪ್ಲೊಮಾ ಇರ್ಬೋದು, ಮೋರ್ ಓವರ್ ಪ್ರಾಕ್ಟಿಕಲ್, ಫುಲ್ ಪ್ರಾಕ್ಟಿಕಲ್ ಓರಿಯೆಂಟೆಡ್. ಥಿಯರಿನೂ ಇರುತ್ತೆ, ಜೊತೆಗೆ ಅದಕ್ಕೆ ಏನು ಬೇಕೋ ಅದಕ್ಕೆ ಮಾತ್ರ ಇರುತ್ತೆ, ಎಕ್ಸ್ಟ್ರಾಸ್ ಇರೋದಿಲ್ಲ. ಓಕೆ, ಇವಾಗ ನಮ್ಮ ಗರ್ಲ್ಸ್ ಸ್ಟೂಡೆಂಟ್ಸ್ಗೆ ಏನಾದರೂ ಸ್ವಲ್ಪ ಟಿಪ್ಸ್ ಕೊಡಿ. ಯಾವ ಥರ ಡಿಫ್ರೆಂಟ್ ಕೋರ್ಸ್, ಇವಾಗ ಜ್ಯುವೆಲ್ರಿ ಮೇಕಿಂಗ್ ಹೇಳಿದ್ರಿ, ಫ್ಯಾಷನ್ ಟೆಕ್ನಾಲಜಿ ಹೇಳಿದ್ರಿ, ಇವಾಗ ಏರ್ ಹೋಸ್ಟೆಸ್ ಟ್ರೆಂಡ್ ಕೂಡ ಇದೆ ಅನ್ಸುತ್ತೆ. ಅದಕ್ಕೆ SSLC ಎಲಿಜಿಬಿಲಿಟಿ ಸಾಕು, ಅದ್ರ ಬಗ್ಗೆ ಖಂಡಿತ SSLC ಆಗಿದ ತಕ್ಷಣನೇ 2 years ಕೋರ್ಸ್ ಅಂತ ಇರುತ್ತೆ. ಇವಾಗ ನೋಡಿ, ಜ್ಯುವೆಲರಿ ಡಿಸೈನಿಂಗ್, ಫ್ಯಾಷನ್ ಡಿಸೈನಿಂಗ್, ಆಮೇಲೆ ಆರ್ಟ್ಸ್ ಆ್ಯಂಡ್ ಡಾನ್ಸ್ ಅನ್ನೋಕ್ಕೆ ಅವ್ರಿಗೆ ಡಿಗ್ರಿ ಥರ ಇದೆ. ಅಂದರೆ 2 years ಕೋರ್ಸಲ್ಲಿ ಒಂದು 4-5 ವೆರೈಟಿ ಡಾನ್ಸಸಲ್ಲಿ ಅವರು ಒಂದು ಎಕ್ಸಾಮಿನೇಷನ್ಸ್ನ ಪಾಸ್ ಮಾಡ್ತಾರೆ. ಅವ್ರು ನಾಳೆ ದಿನ ಅದನ್ನು ಪ್ರೊಫೆಷನ್ ಆಗಿ ಕೂಡ ಅವರು ತೊಗೋಬೋದು. ಮ್ಯೂಸಿಕ್ ಇರುತ್ತೆ. ಹಾಗೆ ಇವಾಗ ನೋಡಿ, ಎಷ್ಟೊಂದು ಜನಕ್ಕೆ ಟ್ರೆಂಡ್, ಇವಾಗ ಫ್ಯಾಷನ್ ಬಗ್ಗೆ ತುಂಬಾ ಇಷ್ಟ ಇರುತ್ತೆ. ಅವರು ಬೇರೆ ಟೆಕ್ನಿಕಲ್ ಆಗಿ ಹೋಗೋಕ್ಕಾಗಲ್ಲ, ಬಟ್ ಈ ಫ್ಯಾಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅವ್ರು ಆ ಫೀಲ್ಡಲ್ಲೇ ಬೆಳಿಬಹುದು. ಜ್ಯುವೆಲ್ರಿ ಮೇಕಿಂಗ್ ಇರುತ್ತೆ, ಆ ಥರ ಅದೆಲ್ಲನೂ ಅವರು ಒಂದು ಇಮಿಡಿಯೇಟಾಗಿ ಜಾಬು ಕ್ಲಿಕ್ ಆಗ್ಬೋದು. ಅದೇ ಫೀಲ್ಡಲ್ಲಿ ತುಂಬ ಒಂದು ಉತ್ತಮ ಪೊಸಿಷನ್ಗೆ ಹೋಗ್ಬೋದು. ಓಕೆ, ಸೊ ಇವಾಗ ನಾವು ಒಂದು ಟ್ರೆಡಿಷನಲ್ ಕೋರ್ಸಸ್ಸಿಗೆ ಬರೋಣ. ಇವಾಗ SSLC ಆದಮೇಲೆ PU ಜಾಯಿನ್ ಆಗ್ತಾರೆ. ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಸ್ಟ್ರೀಮ್ಸನ್ನ ಎಲ್ಲರೂ, ಯಾಕೆಂದರೆ ಎಲ್ಲರೂ ಕೇಳ್ತಿರೋದು ಎಂಕ್ವೈರೀಸ್ ಬರೋದು 3 ಫೀಲ್ಡ್ ಬಗ್ಗೆ. ಸೊ ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಫಸ್ಟ್ ಇವಾಗ ಸೈನ್ಸ್ ಇಂದ ಶುರು ಮಾಡಿ ಮೇಡಮ್. ಇವಾಗ PU ಸೈನ್ಸ್ ತಗೊಳ್ಳೋದ್ರಲ್ಲಿ ಯಾವ ಥರ ಕಾಂಬಿನೇಷನ್ಸ್ ಇದೆ, ಯಾವ್ದು ತಗೊಂಡ್ರೆ ಎಕ್ಸ್ಪೋಜರ್ ಜಾಸ್ತಿ, ಅದನ್ನ. ಓಕೆ, ಈಗ ಸೈನ್ಸು, ಆರ್ಟ್ಸು, ಕಾಮರ್ಸ್ ಅನ್ನೋದು 3 ಮೇನ್ ಬ್ರಾಂಚ್ ಆಗುತ್ತೆ. ಸೊ ಸೈನ್ಸ್ ಅಂತ ಬಂದಾಗ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮತ್ತು ಎಲೆಕ್ಟ್ರಾನಿಕ್ಸ್, ಈ ಥರ ಒಂದು ಬಯಾಲಜಿ ಅನ್ನೋ ಒಂದು ಪೊಸಿಷನ್ಗೆ ಬೇರೆ ಸಬ್ಜೆಕ್ಟ್ಸ್ನ ನೀವು ಬೇರೆದು ಹಾಕ್ಕೋಬೋದು. ಇನ್ ದ ಸೆನ್ಸ್ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಮೇನ್ ಇರುತ್ತೆ. ಬಯಾಲಜಿ ಅಥವಾ ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್ ಈ ಥರದ್ದು ಬೇರೆ ಆಪ್ಷನ್ ಆಗಿರುತ್ತೆ. ಅದ್ರ ಜೊತೆಗೆ ಲ್ಯಾಂಗ್ವೇಜಸ್ ಕೂಡ ಕಂಪಲ್ಸರಿ, ಫಸ್ಟ್ ಲ್ಯಾಂಗ್ವೇಜ್ ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಇರುತ್ತೆ. ಸೊ ಈ PCMB ಆ ಥರ ತೊಗೊಂಡ್ಮೇಲೆ, PCMB ಬಯಾಲಜಿ ಆಗಿರೋ ತೊಗೊಂಡ್ರೆ ನೆಕ್ಸ್ಟ್ ಮೆಡಿಕಲ್ಗೆ ಆ ಥರ ಹೋಗ್ಬೋದು. ಟೆಕ್ನಿಕಲ್ ಕೋರ್ಸ್ಗೆ ಹೋಗ್ಬೇಕಾದ್ರೆ ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸ್ ಈ ಥರ ಒಂದು ಸಬ್ಜೆಕ್ಟ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಈಗ ಕಾಮರ್ಸ್ ಅಂತ ಬಂದಾಗ EBS ಅಂದರೆ ಎಕನಾಮಿಕ್ಸ್, ಬಿಸ್ನೆಸ್, ಅಕೌಂಟೆನ್ಸಿ ಈ ಥರ ಮ್ಯಾಥಮೆಟಿಕ್ಸು ಇರುತ್ತೆ ಅದರಲ್ಲಿ, ಮತ್ತು ಸ್ಟ್ಯಾಟ್ಸ್ ಇದೆಲ್ಲ ಇದ್ದಾಗ ಅವರು ಕಾಮರ್ಸ್, ನಾಳೆ ದಿನ ಅವ್ರು BCom, BBA ಮಾಡಬೇಕು ಡಿಗ್ರಿ ಹೈಯರ್ ಸ್ಟಡೀಸಲ್ಲಿ ಅಂದಾಗ ಅವ್ರು ಕಾಮರ್ಸ್ ಸ್ಟ್ರೀಮ್ನ ತೊಗೋಬೇಕಾಗತ್ತೆ. ಮತ್ತು ಆರ್ಟ್ಸ್ ಅಂತ ಬಂದಾಗ ಬರೀ ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸ್, ಕನ್ನಡ, ಇಂಗ್ಲೀಷ್ ಲ್ಯಾಂಗ್ವೇಜ್ ಇಷ್ಟೇ ಅಂತ ಅಲ್ಲ, ಅದಲ್ದಿರ ಆರ್ಟ್ಸ್ ತೊಗೊಂಡವ್ರಿಗೆ ಜರ್ನಲಿಸಮ್ ಅನ್ನೋದು ಒಂದು
ದೊಡ್ಡ ಬ್ರೇಕ್ ಥ್ರೂ ಅಂತ ಹೇಳ್ಬೋದು. ಆ ಫೀಲ್ಡ್ಗೆ ಅವ್ರು ಆರಾಮಾಗಿ ಇಳಿಬೋದು. ಅದೇ ಒಂದು ಮೇನ್ ಹೌದು, ಸಿವಿಲ್ ಸರ್ವಿಸಸ್ ಎಕ್ಸಾಮ್ಸ್ ಎಲ್ಲ ಅಟೆಂಡ್ ಮಾಡ್ಬೋದು. ಚೆನ್ನಾಗಿ ಸೋಷಿಯಲ್ ಸರ್ವಿಸ್ ಅನ್ನೋ ಒಂದು ಪಾತ್ಗೆ ಅವ್ರು ಆರಾಮಾಗಿ ಇಳಿಬೋದು ಅಂತ ಹೇಳ್ಬೋದು ಮ್ಯಾಮ್ ಆರ್ಟ್ಸ್ ತಗೊಂಡಾಗ. ಓಕೆ, ಇವಾಗ ನೀವು ಸೈನ್ಸ್ ಆಗಲಿ ಕಾಮರ್ಸ್ ಆಗಲಿ ಆರ್ಟ್ಸ್ ಆಗಲಿ ತಗೊಳ್ಳೋವಂಥ PU ಹೋಗ್ತಾ ಇರೋ ಸ್ಟೂಡೆಂಟ್ಸ್ಗೆ ಯಾವ ರೀತಿ ಟಿಪ್ಸ್ ಕೊಡ್ತೀರಾ ಮೇಡಮ್? ಕಾಂಬಿನೇಷನ್ ಅಂದರೆ ಕೋರ್ಸ್ ಯಾವ್ದು ತಗೊಂಡ್ರೆ ಏನು ಕೆರಿಯರ್ ಅಥವಾ ಹೇಗೆ ಅಲ್ಲಿ ಪ್ರಿಪೇರ್ ಆಗಿ ಹೋಗ್ಬೇಕಂದ್ರೆ ಇವಾಗ ಜಾಯಿನ್ ಆಗೋದು ಎಲ್ಲರೂ ಹೇಳ್ತಾರೆ, ಕೆರಿಯರ್ ಎಲ್ಲಿದೆ ಅಂತ ಎಲ್ಲರೂ ಹೇಳ್ತಾರೆ. ಬಟ್ ಆ ಸ್ಪೆಸಿಫಿಕ್ ಕೋರ್ಸ್ ಹೋಗೋಕೆ ಮುಂಚೆ ಯಾವ ಥರ ನಾವು ಮೆಂಟಲಿ ಪ್ರಿಪೇರ್ ಆಗಿರ್ಬೇಕು ಅನ್ನೋದು ಯಾರು ಹೇಳೋದು, ಅದ್ರ ಬಗ್ಗೆ ಏನಾದರೂ ಐಡಿಯಾಸ್ ಕೊಡ್ತೀರಾ? ನನ್ನ ಪ್ರಕಾರ 3 ಕಾಂಬಿನೇಷನ್ಗೆ ಐ ಮೀನ್ 3 ಸ್ಟ್ರೀಮ್ಸ್ಗೆ ಹೋಗ್ಬೇಕಾದ್ರೆ ಹಾರ್ಡ್ ವರ್ಕ್ ಕಂಪಲ್ಸರಿ. ಅದ್ರ ಬಗ್ಗೆ ಸಂಪೂರ್ಣ ನೀವು ತಿಳ್ಕೊಳ್ಳೇಬೇಕು. ತಿಳ್ಕೊಂಡು ಆ ಪೊಸಿಷನ್ ಆ ಕಾಂಬಿನೇಷನ್ಗೆ ನೀವು ತಗೋಬೇಕಾಗತ್ತೆ. ಸೊ ಇವಾಗ ಸೈನ್ಸ್ ತಗೋಬೇಕಾದಾಗ ಸೊ ಡಿಫ್ರೆಂಟ್ ಥಿಂಕಿಂಗ್ ಇರಬೇಕು. ಥಿಂಕಿಂಗ್ ಕೆಪಾಸಿಟಿ ತುಂಬಾ ಇರಬೇಕು. ಅದನ್ನು ಬ್ರಾಡ್ ಮೈಂಡೆಡಲ್ಲಿ ಓದ್ತೀನಿ ಅಷ್ಟೇ ಮಾಡ್ತೀನಿ ಲಿಮಿಟೆಡ್ ಹವರ್ಸ್ ಅಂದರೆ ಅದಾಗೋದಿಲ್ಲ. ತುಂಬಾ ಹಾರ್ಡ್ ವರ್ಕ್ ಮಾಡಬೇಕು. ಬಟ್ ಅದು ಕಷ್ಟ ಅಲ್ಲ. ಹಾಗೆ ಆರ್ಟ್ಸ್ ಅಂತ ಬಂದಾಗ ದಟ್ ಈಸ್ ನೀವು ಸೋಷಿಯಲ್ ಸರ್ವೀಸ್ ಅನ್ನೋದನ್ನು ಮೈಂಡಲ್ಲಿ ಇಟ್ಕೋಬೇಕು. ಸೊ ನೀವು ಅದನ್ನು ಒಂದು ಸಮಾಜಕ್ಕೆ ಏನಾದರೂ ಒಂದು ಕೊಡ್ತಿದ್ದೀರಾ ಅನ್ನೋದು. ಸೊ ನಿಮ್ಗೆ ಎಲ್ಲ ಮಾಹಿತಿ ತಿಳ್ಕೊಳ್ಬೇಕು. ಆ ಥರ ಪ್ರತಿಯೊಂದು ಸಬ್ಜೆಕ್ಟ್ನು ಟಚ್ ಮಾಡೋದಕ್ಕೆ ನಿಮಗೆ ಕೆಪಾಸಿಟಿ ಇರಬೇಕು ಆರ್ಟ್ಸ್ ತಗೋಬೇಕಾದ್ರೆ. ಇನ್ನು ಕಾಮರ್ಸ್ ಬಂದಾಗ ಬಿಸ್ನೆಸ್ ಐಡಿಯಾ ಫುಲ್ ಇರಬೇಕು. ನಿಮಗೆ ಬಿಸ್ನೆಸ್ ಓರಿಯೆಂಟೆಡ್ ಥರನೇ 99% ಅದಿರೋದು. ಸೊ ಹಾಗಾಗಿ CA ಆಡಿಟಿಂಗ್ ಅದಕ್ಕೆಲ್ಲ ಹೋಗಬೇಕಾದಾಗ ಯಾವ ಥರ ನಾವು ಪ್ರಿಪೇರ್ ಆಗಬೇಕು ಅನ್ನೋದೆಲ್ಲನೂ ಐಡಿಯಾ ಇದ್ದಾಗ ನೀವು ಕಾಮರ್ಸ್ನ ಚೂಸ್ ಮಾಡ್ಬೋದು. ಸುರಭಿ ಅವರೇ, ಇವಾಗ ಅಪಾರ್ಟ್ ಫ್ರಮ್ PUCಗೆ ಹೋಗೋದಕ್ಕಿಂತ ಹೊರತಾಗಿ ಯಾವುದಾದ್ರು ಕೋರ್ಸಸ್ ಇದೆಯಾ SSLC ಆದ್ಮೇಲೆ ಮಾಡುವಂಥದ್ದು? ಹೌದು, ಖಂಡಿತ ಇದೆ ಮ್ಯಾಮ್. ಕರ್ನಾಟಕ ಸೆಕೆಂಡ್ರಿ ಎಜುಕೇಷನ್ ಬೋರ್ಡ್ ಅನ್ನೋ ಒಂದು ವೇದಿಕೆ ಹಲವಾರು ಟ್ಯಾಲೆಂಟ್ಸ್ಗೆ ಒಂದು ಎಕ್ಸಾಮಿನೇಷನ್ಸ್ನೆಲ್ಲ ಕಂಡಕ್ಟ್ ಮಾಡುತ್ತೆ. ಅದರಲ್ಲಿ ಒಂದೊಂದಾಗಿ ತೊಗೊಳ್ಳೋಣ. ಒಂದು ಮ್ಯೂಸಿಕ್ ಆಗಿರ್ಬೋದು. ಮ್ಯೂಸಿಕಲ್ಲಿ ಜೂನಿಯರ್ ಎಕ್ಸಾಮ್, ಸೀನಿಯರ್ ಎಕ್ಸಾಮ್, ಪ್ರೀ ವಿತ್ ಪೋಸ್ಟ್ ವಿತ್ ಅನ್ನೋದೆಲ್ಲ ಒಂದು ಎಕ್ಸಾಮ್ಸ್ ಇದೆ. ಅದೇ ಥರ ಅದಕ್ಕೆ 10th ಆಗಲೇಬೇಕು ಅಂತಿಲ್ಲ. ಮುಂಚೆನೇ ನಮಗೆ ಸೈಮಲ್ಟೇನಿಯಸ್ ಆಗಿ ಪ್ರೈವೇಟಾಗಿ ಕೋಚಿಂಗ್ ತೊಗೊಂಡು ಕ್ಲಾಸಸ್ ಅಟೆಂಡ್ ಮಾಡಿ 10th ಆದಮೇಲೆ ಅದನ್ನು ಪ್ರೊಫೆಷನ್ ಆಗಿ ನೀವು ತೊಗೋಬೋದು. ಡಾನ್ಸಲ್ಲೂ ಹಾಗೇ ಕ್ಲಾಸಿಕಲ್ ಡ್ಯಾನ್ಸಸ್, ಬರೀ ಭರತನಾಟ್ಯಂ, ಕಥಕ್, ಕೂಚಿಪುಡಿ ಯಾವುದಾದ್ರು ಆಗಲಿ ಎಲ್ಲದಕ್ಕೂ ಈ ಕರ್ನಾಟಕ ಸೆಕೆಂಡ್ರಿ ಎಜುಕೇಷನ್ ಬೋರ್ಡ್ ಅನ್ನೋದು ಏನು ಮಾಡ್ತಿದೆ ಅಂದರೆ ಜೂನಿಯರ್ ಎಕ್ಸಾಮ್, ಸೀನಿಯರ್ ಎಕ್ಸಾಮ್ಸ್, ಪ್ರೀ ವಿತ್ ಪೋಸ್ಟ್ ವಿತ್ ಅಂತ ಒಂದು 4 ಲೆವೆಲ್ಸ್ನ ಇಟ್ಟಿದೆ. ಅದರಲ್ಲಿ ಪ್ರಾಕ್ಟಿಕಲ್ಸ್, ಥಿಯರಿ ಮತ್ತು ನಮ್ಮ ಇಂಡಿಯನ್ ಹೆರಿಟೇಜ್ ಬಗ್ಗೆನೂ ತಿಳ್ಕೊಳ್ಳೋಕ್ಕೂ ಅದ್ರ ಭಾಳಷ್ಟು ನಮಗೆ ಅವಕಾಶಗಳಿದೆ. ಮ್ಯೂಸಿಕ್ ಆಗಲಿ, ಡಾನ್ಸ್ ಆಗಲಿ, ಅದ್ರ ಜೊತೆಗೆ ಫಿಲ್ಮ್ ಮೇಕಿಂಗ್ ಅಂತ ಬರೋಣ. ಫಿಲ್ಮ್ ಮೇಕಿಂಗ್ ಮೇಡಮ್ ಒಂದು ನಿಮಿಷ, ಮ್ಯೂಸಿಕ್ ಅಂದಮೇಲೆ ಇನ್ಸ್ಟ್ರೂಮೆಂಟಲ್ ರಿಲೇಟೆಡ್ ಎಕ್ಸಾಮ್ಸ್ ಬರುತ್ತಾ ಅಥವಾ ವೋಕಲ್ ಮಾತ್ರನಾ? ಇಲ್ಲ, ವೋಕಲ್ಲು ಇದೆ, ಇನ್ಸ್ಟ್ರೂಮೆಂಟಲ್ ಅದರದ್ದೇ ಎಕ್ಸಾಮ್ಸ್. ಈಗ ಮೃದಂಗ ಆಗಿರ್ಬೋದು, ವೀಣೆ ಆಗಿರ್ಬೋದು, ವೈಲಿನ್ ಆಗಿರ್ಬೋದು, ಯಾವುದೇ ಆಗಲಿ ಅದು ಸಹ ಜೂನಿಯರ್ ಎಕ್ಸಾಮ್ಸ್. ಅದು ಹೇಳಿದ್ನಲ್ಲ 4 ಲೆವೆಲಲ್ಲಿ ಎಕ್ಸಾಮ್ಸ್ ಇರುತ್ತೆ. ಅದಕ್ಕೆ ಆದಂಥ ಸಿಲೆಬಸ್ ಇರುತ್ತೆ. ಸೊ ಅದನ್ನು ನೀವು ನಾಳೆ ದಿನ ಪ್ರೊಫೆಷ್ನಲ್ ಆಗಿ ತೊಗೊಂಡು ಒಂದು ದೊಡ್ಡ ಇನ್ಸ್ಟಿಟ್ಯೂಟ್ ಆಗಿ ನೀವು ಇದನ್ನ ರನ್ ಮಾಡ್ಕೋಬಹುದು. ಈ ಆ್ಯಕ್ಚುಲಿ ಈ ಇನ್ಫಾರ್ಮೇಷನ್ ಏನಕ್ಕೆ ನಾವು ಇದು ಹೇಳ್ತಾ ಇದ್ದೀವಿ ಅಂದರೆ ಕೆಲವು ಮಕ್ಕಳು ಅಂದರೆ ಪೇರೆಂಟ್ಸ್ ಮಕ್ಕಳನ್ನ ಚಿಕ್ಕ ವಯಸ್ಸಿಂದಲೇ ಈ ಕೋರ್ಸಸ್ಗೆ ಕಳಿಸ್ತಾ ಇರ್ತಾರೆ, ಪ್ರೈವೇಟಾಗಿ ಎಕ್ಸಾಮ್ಸ್ ಕಟ್ಟಿಸ್ತಾ ಇರ್ತಾರೆ. ಸೊ ಅವ್ರು ಅಲ್ಲಿ ಓದಿದ್ದು ವೇಸ್ಟ್ ಆಗಲ್ಲ. 10th ಆದಮೇಲೆ ಇದನ್ನೇ ಒಂದು ಕೆರಿಯರ್ ಆಗೋ ತಗೋಬೋದು. ಆ ಆಪ್ಷನ್ ಇರೋದ್ರಿಂದ ನಾವಿಲ್ಲಿ ಮೆನ್ಷನ್ ಹೌದು. ಅದರಲ್ಲೇ ಇನ್ನು ಡಿಗ್ರಿ ಥರ ಕೋರ್ಸಸ್ಸು ಇದೆ ಮೇಡಮ್. ಅದನ್ನು ಅವ್ರು ನಾಡಿದ್ರೆ ಪ್ರೊಫೆಷನ್ ಆಗಿ ತೊಗೋಬೋದು. ಅದು ಅವರು ಏನು ಅನ್ಕೋತಾರೆ ಅಂದರೆ ಬರೀ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಷ್ಟೇ, ಹಾಬಿ ಅಂತ ಅನ್ಕೋತಾರೆ. ಅದಲ್ಲ, ಅದನ್ನು ಪ್ರೊಫೆಷನ್ ಆಗಿ ತೊಗೊಳಕ್ಕೂ ಅದು ಚಾನ್ಸ್ ಇದೆ ಅನ್ನೋದು ಒಂದು ಈ ಎಜುಕೇಷನ್ ಬೋರ್ಡು ಇದು ಮಾಡ್ಕೊಡ್ತದೆ. ಆಮೇಲೆ ಡ್ರಾಮಾ ಬಗ್ಗೆ ಹೌದು, ಡ್ರಾಮಾ ಬಗ್ಗೆ ಅಂತ ಬಂದಾಗ ಈಗ ನೀವು ಫೇಮಸ್ ಡ್ರಾಮಾ ಇನ್ಸ್ಟಿಟ್ಯೂಟ್ಸ್ ಕೇಳಿರ್ತಾರೆ, ನೀನಾಸಮ್ ಅಂತ ಹೇಳಿ, ಮತ್ತು ರಂಗಾಯಣ ಮೈಸೂರಲ್ಲಿ ಏನಿದೆ ಅದು ಡ್ರಾಮಾ ಕೋಚಿಂಗ್ ಸೆಂಟರ್, ಫೈನ್ ಆರ್ಟ್ಸು. ಈಗ ಅದರಲ್ಲಿ ಫಿಲ್ಮ್ ಮೇಕಿಂಗು ಬರುತ್ತೆ. ಅದರಲ್ಲಿ ಸ್ಪೆಷಲೈಸೇಷನ್ ಏರಿಯಾಸ್ ಇದೆ. ಯಾವ್ಯಾವುದು ಅಂದರೆ ಈಗ ಡೈರೆಕ್ಷನ್ ಆಗಿರ್ಬೋದು, ಫಿಲ್ಮ್ ಮೇಕಿಂಗ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಮೇಕಪ್, ಆಮೇಲೆ ಪ್ರಾಸೆಸಿಂಗ್, ಈ ಥರ ಹಲವಾರು ಏರಿಯಾ. ಈಗ ಒಂದು ಫಿಲ್ಮ್ ಮಾಡಬೇಕಾದ್ರೆ ಎಷ್ಟೆಲ್ಲ ಏರಿಯಾಸ್ ಇರುತ್ತೆ. ಪ್ರತಿಯೊಂದರಲ್ಲೂ ಅದರದ್ದೇ ಆದಂತಹ ಒಂದು ಸ್ಪೆಷಲೈಸೇಷನ್ ಏರಿಯಾಸ್ನ ಅವರು ಕ್ರಿಯೇಟ್ ಮಾಡಿ ಒಂದು ಕೋರ್ಸ್ ಥರ ಮಾಡ್ತಾರೆ. ಇದನ್ನು ಸಹ ಅವರು ಆಪ್ಟ್ ಮಾಡ್ಕೋಬೋದು ಮಕ್ಕಳು. ಅದರಲ್ಲಿ ಮೇಕಪ್ ಅಂತ ಬಂದಾಗ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಬ್ಯೂಟಿಷಿಯನ್ ಕೋರ್ಸ್ ಅನ್ನೋದು ಇದೆ. ಅದು 6 months ಅಥವಾ 1 year ಕೋರ್ಸ್ ಆ ಥರ ಇದೆ. ಅದರಲ್ಲೂ ಸ್ಪೆಷಲೈಸೇಷನ್, ಕಾಸ್ಮೆಟಾಲಜಿ ಅಂತ ಹೇಳ್ತೀವಿ. ಮೇಕಪ್ ಹೇಗೆ, ಅದು ಹೇರ್ ಡ್ರೆಸ್ಸಿಂಗು, ಆಮೇಲೆ ಅದು ಹೆಂಗೆ ಆಕ್ಸೆಸರೀಸ್ನೆಲ್ಲ ಹೇಗೆ ಬ್ರೇಕ್ ಮಾಡೋದು, ಅದನ್ನು ಅವರೊಂದು ಪ್ರೊಫೆಷನ್ ಆಗಿ ತೊಗೋಬೋದು. ಸೊ ಇದೂ ಒಂದು ಡಿಪ್ಲೊಮಾ ಕೋರ್ಸ್ ಥರನೇ ಬರುತ್ತೆ, ಯಾವುದು ಬ್ಯೂಟಿಷಿಯನ್ ಅನ್ನೋದು ಹೇಳ್ಬೋದು.
ಓಕೆ. ಹಾಗೆ ಮತ್ತೆ ಕೆಲವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಹೇಳಿ ಮೇಡಮ್. ಒಂದು ಪೊಲೀಸ್ ಫೋರ್ಸಲ್ಲಿ ಒಂದು ಜಾಯ್ನ್ ಆಗೋ ಒಂದು ಚಾನ್ಸಸ್ ಇರುತ್ತೆ ಅಂತ ಕೇಳಿದ್ದೀವಿ, ಅದು ಯಾವುದು ಏನು? ಹೌದು, ಈಗ 10th ಆದಮೇಲೆ CRPF ಅಲ್ಲಿ ಅಂದರೆ ಈಗ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಒಂದು ಎಕ್ಸಾಮ್ ತಗೋಬೇಕಾಗತ್ತೆ. ಸೊ ಅವ್ರು ಜಸ್ಟ್ ರಿಟರ್ನ್ ಟೆಸ್ಟ್, ಅದ್ರ ಜೊತೆ ಫಿಸಿಕಲ್ ಟೆಸ್ಟು ಇರುತ್ತೆ ಪೊಲೀಸ್ ಇದಕ್ಕೆ ಹೋಗಬೇಕಾದಾಗ, ಬಿಕಾಸ್ ಫಿಟ್ನೆಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವರು ಆ ಎಕ್ಸಾಮ್ನ ಪಾಸ್ ಮಾಡಿದೇನೆ ಅವ್ರು ಕಾನ್ಸ್ಟೇಬಲ್ ಆಗಿ ಅವರು ಅದನ್ನು ಅಪಾಯಿಂಟ್ ಆಗ್ತಾರೆ. ಅದಾದಮೇಲೆ ಅವರೇ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ನ ಬರೆದು ಪಾಸ್ ಮಾಡಿಕೊಂಡು ಹೈಯರ್ ಪೋಸ್ಟ್ಗೂ ಅವರು ಜಂಪ್ ಆಗ್ಬೋದು. ಓಕೆ ಮೇಡಮ್, ಇವಾಗ ಕೆರಿಯರ್ ಆಪ್ಷನ್ ಸುಮಾರು ಕೊಟ್ಟರೆ, ಇವಾಗ ನಮ್ಮ ಮುಂದೆ ಇರೋ ಪ್ರಶ್ನೆ ಕೆರಿಯರ್ ಯಾವುದಂತ ಗೊತ್ತಿದೆ. PU ಜಾಯ್ನ್ ಆಗಬೇಕು, ಡಿಪ್ಲೊಮಾ ಯಾವುದೋ ಒಂದು ಗೊತ್ತಿದೆ. ಹೌ ಟು ಚೂಸ್ ದಿಸ್ ಸ್ಟ್ರೀಮ್, ಯಾವ ಸ್ಟ್ರೀಮನ್ನು ಹೇಗೆ ಸೆಲೆಕ್ಟ್ ಮಾಡಿ, ಬೇಸಿಕ್ ಟಿಪ್ಸ್. ತುಂಬ ಒಳ್ಳೆ ಕ್ವೆಶ್ಚನ್ ಇದು. ಈಗ ನಾವು ಇಷ್ಟೊಂದು ಸ್ಟ್ರೀಮ್ಸ್ ಬಗ್ಗೆ ಎಲ್ಲ ಬಗ್ಗೆ ಲೈಟಾಗಿ ಟಚ್ ಮಾಡ್ಕೊಂಡು ಒಂದು ಇನ್ಫಾರ್ಮೇಷನ್ ಕೊಟ್ವಿ, ಬಟ್ ಯಾವುದಕ್ಕೆ ಚೂಸ್ ಮಾಡಬೇಕು, ನಾವು ಯಾವುದಕ್ಕೆ ಹೋಗಬೇಕು ಅನ್ನೋದು ಪ್ರಶ್ನೆ ಬಂದಾಗ ಅಂದರೆ ಅದಕ್ಕೆ ಏನಾದರೂ ಪ್ಯಾರಾಮೀಟರ್ಸ್ ಇದೆಯಾ? ಹೌದು, ಖಂಡಿತ ಪ್ಯಾರಾಮೀಟರ್ಸ್ ಇದೆ. ಫಸ್ಟ್ ನಾವು ನಮ್ಮ ಇಂಟ್ರೆಸ್ಟ್ನ ನೋಡಬೇಕು. ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ, ನಾವು ಅದರಲ್ಲಿ ಬೆಳೆಯೋದಕ್ಕೆ ನಮ್ಮ ಕೈಲಿ ಆದಷ್ಟು ಎಲ್ಲ ಇಂಟ್ರೆಸ್ಟ್ ಅಂದರೆ ಏನು ಅಂದರೆ ಸಂಪೂರ್ಣ ನಾವು ಅದರಲ್ಲಿ ತೊಡಗಿಸ್ಕೊಂಡ್ಬಿಡ್ಬೇಕು, ಡೆಡಿಕೇಶನ್ ಆಗಿರಬೇಕು. ಸೊ ಮೇನ್ ಅದು. ಸೊ ಆಮೇಲೆ ಅದ್ರ ಬಗ್ಗೆ ಕೋರ್ಸ್ ಡೀಟೇಲ್ಸ್ನ ತಿಳ್ಕೊಳ್ಳಿ. ಆಮೇಲೆ ಯಾವ ಥರ ನೀವು ಕೋರ್ಸ್ ಜಾಯಿನ್ 1 year ಮಾಡ್ಕೊಂಡು ಇಮಿಡಿಯೇಟಾಗಿ ಇವಾಗ ನೀವು ಜಾಬ್ಗೆ ರಿಕ್ವೈರ್ಮೆಂಟ್ ಇದೆ ಅಂತಂದರೆ ಶಾರ್ಟ್ ಟರ್ಮ್ ಕೋರ್ಸಸ್ಸು ಇರುತ್ತೆ, ಲಾಂಗ್ ಟರ್ಮ್ ಕೋರ್ಸಸ್ಸು ಇರುತ್ತೆ. ಯಾವ ಥರ ಬೇಕೋ ನೋಡಿಕೊಂಡು ಆಮೇಲೆ ಆ ಸ್ಟ್ರೀಮ್ನ ಚೂಸ್ ಮಾಡಿ, ಅದ್ರದ್ದು ಪಾಸಿಟಿವ್ಸು ನೆಗೆಟಿವ್ಸ್ ಎರಡೂ ತಿಳ್ಕೊಂಡು ಅದನ್ನು ಡೆಸಿಷನ್ ತಗೊಳ್ಳಿ ಅಂತ ಹೇಳ್ಬೋದು. ಮತ್ತು ಕೆಲವೊಂದು ಈಗ ಸ್ಟೂಡೆಂಟ್ಸ್ ನೋಡುವಾಗ ವಾಟ್ ಆರ್ ಮೈ ಸ್ಟ್ರೆಂಗ್ಸ್ ಅನ್ನೋ ಒಂದು ಕ್ವಶನ್ ಬರುತ್ತೆ. ಇದನ್ನು ಸುಮಾರು ಎಲ್ಲ ಕೌನ್ಸಿಲರ್ಸು ಕೇಳ್ತಾರೆ, ಇವನ್ ನೀವು ಜಾಬಿಗೆ ಹೋದಾಗಲೂ ಕೇಳ್ತಾರೆ ವಾಟ್ ಆರ್ ಯುವರ್ ಸ್ಟ್ರೆಂತ್ ಅಂತ. ಸೊ ಇದನ್ನು ಈ ಕ್ವಶನ್ ನೀವು ಯಾವ ರೀತಿ ಇದಕ್ಕೆ ಪೂರಕವಾಗಿ ಹೇಳ್ತೀರಾ, ಇದಕ್ಕೆ ಟಿಪ್ಸ್ ಕೊಡ್ತೀರಾ? ಈಗ ಇವಾಗ ನೋಡಿ, ಒಂದು ಸ್ಟ್ರೀಮ್ನ ಚೂಸ್ ಮಾಡಬೇಕಾದ್ರೆ ಇಂಟ್ರೆಸ್ಟ್ ಅಂತ ನಾನು ಹೇಳಿದೆ, ಅದು ಬೇಕು ಅಂತ. ಆ ಇಂಟ್ರೆಸ್ಟ್ಗೆ ಅಂತಂದಾಗ ನಿಮ್ಮಲ್ಲಿ ಏನು ಜಾಸ್ತಿ ಒಂದು ಕಂಟೆಂಟ್, ಇವಾಗ ನೋಡಿ ಟಾಕಿಂಗ್ ಎಬಿಲಿಟಿ ಚೆನ್ನಾಗಿದೆ, ಸೊ ನಾವು ಇಂಟರಾಕ್ಷನ್ ಎಬಿಲಿಟಿ ಚೆನ್ನಾಗಿದೆ ಅಂದರೆ ಆಬ್ವಿಯಸ್ಲಿ ಕ್ಯಾನ್ ಗೋ ಫಾರ್ ಜರ್ನಲಿಸಮ್. ಡೇರ್ ಯು ಕ್ಯಾನ್ ಫೇಸ್ ಎವ್ರಿಬಡಿ ಅನ್ನೋದು ಆ ಥರ ಬರುತ್ತೆ. ಸೊ ಆ ಥರ ಇವಾಗ ಒಂದು ಪರ್ಟಿಕ್ಯುಲರ್ ಡಾನ್ಸಿಂಗ್ ಸ್ಕಿಲ್ ಚೆನ್ನಾಗಿದೆ, ನೀವು ಅದೇ ಡಾನ್ಸ್ ಸ್ಕಿಲ್ ಚೆನ್ನಾಗಿದೆ, ಅದನ್ನು ಬೇಸ್ಮೆಂಟ್ ಚೆನ್ನಾಗಿ ಹಾಕ್ಕೊಂಡು ಅದನ್ನು ದೊಡ್ಡದಾಗಿ ಬೆಳೆಸ್ಕೊಂಡು ಹೋಗ್ಬೋದು. ಸೊ ಆ ಥರ ನಿಮ್ಮ ಸ್ಟ್ರೆಂತ್ಸ್ ಏನೇನು, ನಿಮ್ಮ ಕೆಪಾಸಿಟಿ ಅನ್ನೋದನ್ನೆಲ್ಲ ಫಸ್ಟ್ ಒಂದು ಕಡೆ ಲಿಸ್ಟ್ ಮಾಡಿ ಅದನ್ನು ಕನ್ಸೈಸ್ ಮಾಡ್ಕೊಳ್ಳಿ. ಇದನ್ನು ತೊಗೊಂಡ್ರೆ ನಾನು ಖಂಡಿತ ಅದ್ರಲ್ಲಿ ಸಾಧನೆ ಮಾಡೋಕ್ಕಾಗತ್ತಾ ಅನ್ನೋ ಒಂದು ಕಾನ್ಸೆಪ್ಟ್ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಬೇಕು. ಸೊ ಸ್ಟ್ರೆಂತ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಇದರಲ್ಲಿ ಒಂದು ನೋಡ್ತೀವಿ, ಚಿತ್ರಕಲಾ ಪರಿಷತ್ ಅಂತೂ ಸುಮಾರು ತುಂಬಾನೇ ಹೌದು, ಫೈನ್ ಆರ್ಟ್ಸ್ ಅಲ್ಲಿ, ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್. ಚಿತ್ರಕಲಾ ಪರಿಷತ್ ಬಂದು ಫೈನ್ ಆರ್ಟ್ಸ್ ಕಾಲೇಜ್ ಅಂತಾನೆ ಹೇಳ್ಬೋದು. ಅದು ಅಷ್ಟೇ 10th ಆದ್ಮೇಲೆ ನೀವು ಸಪ್ರೇಟಾಗಿ ಡ್ರಾಯಿಂಗ್ ಕೋರ್ಸಸ್ಸು, ಪೇಂಟಿಂಗ್ ಕೋರ್ಸಸ್, ಅದ್ರಲ್ಲಿ ಆಯಿಲ್ ಪೇಂಟಿಂಗ್ ಅಂತ, ಕ್ಯಾನ್ವಾಸ್ ಪೇಂಟಿಂಗ್ ಅಂತ ಹಲವಾರು ಪೇಂಟಿಂಗ್ ಕೋರ್ಸಸ್ನ ಅದು ಆಫರ್ ಮಾಡುತ್ತೆ. ಹೌದು, ಕ್ಲೇ ಮಾಡೆಲ್, ಆರ್ಟ್ ಕ್ರಾಫ್ಟ್ಸ್ ಏನೇನಿರುತ್ತೆ ಆಲ್ಮೋಸ್ಟ್ ಎಲ್ಲದಕ್ಕೂ ಅದರಲ್ಲಿ ಒಂದು ನಿಮಗೆ ಔಟ್ಲೆಟ್ ಇದೆ. ಚಿತ್ರಕಲಾ ಹೋದ್ರೆ ಯಾವ ಥರ ಕೆರಿಯರ್ ಇರುತ್ತೆ ಮೇಡಮ್? ಮ್ಯಾಮ್ ಆರ್ಟಿಸ್ಟ್ ಆಗ್ಬೋದಲ್ವಾ? ಸೊ ಇಟ್ ಇಸ್ ವೆರಿ ಗುಡ್, ಆರ್ಟಿಸ್ಟ್ ಆಗ್ಬೋದು. ಆಮೇಲೆ ಪೇಂಟಿಂಗ್ ಅಂತ ಬಂದಾಗ ಇವಾಗ ಯಾವುದೋ ಒಂದು ಒಬ್ರನ್ನ ಕೂಡ್ಸಿರ್ತಾರೆ, ಹಾಗೇನೆ ನೀವು ಪೇಂಟ್ ಮಾಡಬೇಕು, ಪೋರ್ಟ್ರೇಟ್ ಪೇಂಟಿಂಗ್ಸ್ ಅಂತ ಹೇಳ್ತೀವಿ, ಲ್ಯಾಂಡ್ಸ್ಕೇಪ್ ಪೇಂಟಿಂಗ್ ಅಂತ ಹೇಳ್ತೀವಿ. ಆಮೇಲೆ ಈಗೆಲ್ಲೋ ಹೊರಗಡೆ ಕರ್ಕೊಂಡು ಹೋಗಿರ್ತಾರೆ, ಸೊ ಹೇಗಿದೆ ಹಾಗೆ ಪೇಂಟ್ ಮಾಡಬೇಕು, ಅದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಪೇಂಟಿಂಗ್ ಸ್ಕಿಲ್ಸ್ನ ಡೆವಲಪ್ ಮಾಡೋಕ್ಕೆ ಸೊ ಆ ಕೋರ್ಸ್ನ ನಾವು ಆಫ್ ಮಾಡ್ಬೋದು. ಓಕೆ, ಇದೆಲ್ಲ ಆದಮೇಲೆ ಒಂದು ಸ್ಟೂಡೆಂಟ್ಸ್ ಆಗಿ ಪೇರೆಂಟ್ಸ್ ಆಗಿ ಒಂದು ಕ್ವಶನ್ ಹಾಕೋತಾರೆ, ಏನಂದರೆ ಇಸ್ ದಿಸ್ ಡಿಸಿಷನ್ ಇಸ್ ರೈಟ್ ಆರ್ ರಾಂಗ್ ಅಂತ. ಇದನ್ನು ನೀವು ಯಾವ ರೀತಿ ಹೇಳ್ತೀರಾ, ಇದ್ರ ಬಗ್ಗೆ ನಾವು? ಹೌದು, ಇದು ಒಂದು ಪೇರೆಂಟ್ಸ್ಗೆ ಅಡ್ವೈಸ್ ಏನು ಅಂತಂದರೆ, ಎಲ್ಲ ಮಕ್ಕಳು ಒಂದೇ ಥರ ಇರೋದಿಲ್ಲ, ಪ್ರತಿಯೊಂದು ಮಕ್ಕಳು ಯುನೀಕ್ ಆಗಿರ್ತಾರೆ. ಸೊ ಒಬ್ಬರಲ್ಲಿರೋ ಟ್ಯಾಲೆಂಟ್ ಇನ್ನೊಬ್ಬರಲ್ಲಿ ಮ್ಯಾಚ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇರ್ಬೋದು, ಎಲ್ಲರೂ ಓದ್ತಾರೆ, ಎಲ್ಲ ಮಾಡ್ತಾರೆ, ಬಟ್ ಟ್ಯಾಲೆಂಟ್ ಅಂತ ಬಂದಾಗ ಇಟ್ ಇಸ್ ಅಪಾರ್ಟ್ ಫ್ರಮ್ ದ ಸ್ಟಡೀಸ್. ಸೊ ಹೇಳೋದೇನು ಅಂದರೆ, ಯಾರನ್ನೂ ಕಂಪೇರ್ ಮಾಡ್ದಿರಾ ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆ ಆ ಇಂಟ್ರೆಸ್ಟಲ್ಲಿ ಒಂದು ಪಾತ್ನ ಕ್ರಿಯೇಟ್ ಮಾಡಬೇಕು ಅನ್ನೋದು ಒಂದು ಅಡ್ವೈಸ್ ಮೇಡಮ್. ಆಮೇಲೆ ಆ ಪಾತ್ ಅವ್ರು ಏನು ಚೂಸ್ ಮಾಡ್ತಾರೆ ಅದರಲ್ಲಿ ಅವರು ಆ ಡಿಸಿಷನ್ ಅದು ರೈಟ್ ಆರ್ ರಾಂಗ್ ಅನ್ನೋ ಜಡ್ಜ್ಮೆಂಟ್ ಮಾಡೋದು ಒಂದೊಂದ್ಸರಿ ಮಕ್ಕಳಿಗೆ ಅದು ಗೊತ್ತಿರೋದಿಲ್ಲ. ಸೊ ಬೇರೆಯವರು ಅದು ಇವಾಗ ಇವರು ಒಂದು ಅಂದ್ಕೊಂಡಿರ್ತಾರೆ ಮಾಡಬೇಕು ಅನ್ನೋದು, ಬೇರೆಯವ್ರು ಹೇಳ್ತಾರೆ ಅದು ರಾಂಗ್ ಅಂತ, ಸೊ ಅದನ್ನು ಅಲ್ಲೇ ಡ್ರಾಪ್ ಮಾಡಿಬಿಡ್ತಾರೆ. ಹಾಗಲ್ಲ. ಸೊ ಅದಕ್ಕೆ ಅದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಂಡು ಪೇರೆಂಟ್ಸ್ನ ಪಾಸಿಟಿವ್ ಅಡ್ವೈಸ್ ತೊಗೊಂಡು ಆಮೇಲೆ ಅದನ್ನು ಅವರು ಚೂಸ್ ಮಾಡಲಿ ಅನ್ನೋದು ಒಂದು ಅಡ್ವೈಸ್. ಎಲ್ಲಾದ್ರೂ ಅಂತ ಕಟ್ಟ ಕಡೆ ಒಂದು ಕ್ವಶನ್ ಅಂದರೆ, ಹೌ ಟು ಮೆಜರ್ ಸಕ್ಸಸ್, ಇದನ್ನು ನೀವು ಯಾವ ರೀತಿ ಹೇಳ್ತೀರಾ? ರಿಸಲ್ಟ್ ಮೇಲೆ, ಕೆರಿಯರ್ ಮೇಲೆ, ಅಥವಾ ಯಾವ ರೀತಿ ನೀವು ಹೇಳ್ಕೊಡ್ತೀರಾ ಮಕ್ಳಿಗೆ ಮೆಜರ್ ಮಾಡೋದನ್ನ? ಈಗ ಸಕ್ಸಸ್
ಸಕ್ಸಸ್ನ ಹೇಗೆ ಮೆಷರ್ ಮಾಡೋದು ಅಂತಂದರೆ, ಈಗ ನಾವು ಒಂದು ಫೀಲ್ಡ್ಗೆ ಇಳಿದ್ಬಿಟ್ಟಿದ್ದೀವಿ. ಸೊ ಅದು ಹೇಗೆ ಕಷ್ಟನೂ ಆಗ್ತಾ ಇದೆ, ನಮ್ಗೆ ಇಂಟ್ರೆಸ್ಟು ಇದೆ, ಹಾರ್ಡ್ ವರ್ಕು ಮಾಡ್ತಿದ್ದೀವಿ. ಅದ್ರ ಫ್ರೂಟ್ ಅಂದರೆ ಅದ್ರ ಫಲ ಏನಿರುತ್ತೆ ಅದೇ ಸಕ್ಸಸ್. ನೀವು ಅದನ್ನು 100% ಸಾಧನೆ ಮಾಡಲೇಬೇಕು ಅನ್ನೋದು ನಿಮ್ಮಲ್ಲಿ ಕೂತ್ಕೋಬೇಕು. ಸೊ ದಟ್ ಈಸ್ ನಿಮ್ಮ ರಿಸಲ್ಟ್ ಮೇಲೇ ಅದು ಸಕ್ಸಸ್ ಆಗಿದೆಯಾ ಇಲ್ವಾ ಅನ್ನೋದು ಖಂಡಿತ ಹೇಳ್ಬೋದು. ಸೊ ಹಾರ್ಡ್ ವರ್ಕ್ ಇಂದನೇ ಆ ಸಕ್ಸಸ್ನ ಮೆಷರ್ ಮಾಡ್ಬೋದು ಅನ್ನೋದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಹಾಗೂ ನಿಮ್ಮ ಒಂದು ಸಜೆಷನ್. ಹೌದು ವೀಕ್ಷಕರೇ, ಇಲ್ಲಿಯವರೆಗೂ ನಾವು ಸುರಭಿ ಮೇಡಮ್ ಅವರು ಸಾಕಷ್ಟು ಇನ್ಫಾರ್ಮೇಷನ್ SSLC ಆಗಿರೋ ಮಕ್ಕಳಿಗೆ ಕೊಟ್ಟಿದ್ದಾರೆ. ಮೇಡಮ್, ಇವಾಗ ಇವೆಲ್ಲರೂ ಕನ್ಕ್ಲೂಡ್ ಮಾಡಿ ಫೈನಲ್ ಆಗಿ ನೀವು ಏನು ಟಿಪ್ಸ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಪೇರೆಂಟ್ಸಿಗೆ ಸಪ್ರೇಟಾಗಿ ಕೊಡಿ, ನಮ್ಮ ಮಕ್ಕಳಿಗೆ ಸಪ್ರೇಟಾಗಿ ಕೊಡಿ. ಯಾಕಂದರೆ ಮಕ್ಕಳು ಇವಾಗ ಈ ಥರದ್ದೆಲ್ಲ ಕೇಳೋದು, ಮುಂದೆ ಬರಬೇಕು, ಡಿಸ್ಕಷನ್ ಮಾಡೋದು, ಇಂಟ್ರಾಕ್ಷನ್ಸು, ಕಾಲೇಜ್ಗೆ ಹೋಗಿ ಅಪ್ಲಿಕೇಶನ್ ತರದು, ಇವೆಲ್ಲ ಮಕ್ಕಳು ಕಲ್ತ್ಕೋಬೇಕು. ಅವರು ಎಲ್ಲ ಪೇರೆಂಟ್ ಮೇಲೆ ಡಿಪೆಂಡೆಂಟ್ ಆಗಿರ್ಬೋದು. ಸೊ ಮಕ್ಕಳಿಗೆ ನೀವು ಯಾವ್ಯಾವ ರೀತಿ ಟಿಪ್ಸ್ ಕೊಡ್ತೀರಾ ಮತ್ತು ಪೇರೆಂಟ್ಸ್ಗೆ ಯಾವ ರೀತಿ ಕನ್ಕ್ಲೂಡ್ ಮಾಡಿ ಟಿಪ್ಸ್ ಕೊಡಿ. ಹೌದು. ಈಗ ಮಕ್ಕಳು ಹೇಗೆ ಮಾಡಬೇಕು, ಬರೀ ಪೇರೆಂಟ್ಸ್ನ ಮುಂದಿಟ್ಟು ನಮ್ಮ ಅಪ್ಪ ಅಮ್ಮ ನೋಡ್ಕೋತಾರೆ ಅಂತ ನೀವೇನು ಇನ್ವಾಲ್ವ್ ಆಗದೆ ಇದ್ರೆ ನಾಳೆ ದಿನ ನಿಮ್ಗೆ ಏನೂ ಗೊತ್ತಾಗೋದಿಲ್ಲ. ಸೊ ನೀವು ನಿಮ್ಮ ಪೇರೆಂಟ್ ಜೊತೆನೇ ಹೋಗಿ ಪ್ರತಿಯೊಂದು ಕಾಲೇಜ್ ನಿಮಗೆ ಯಾವ್ಯಾವ ಫೀಲ್ಡ್ಸಲ್ಲಿ ಇಂಟ್ರೆಸ್ಟ್ ಇದೆ ಅದ್ರ ಕಡೆ ಹೋಗಿ ನೀವು ಸಹ ಡೀಟೇಲ್ಸ್ನ ತಿಳ್ಕೊಂಡು ಏನು ಮಾಡಿದ್ರೆ ನಾಳೆ ಇನ್ನು ಏನು ಆಪರ್ಚುನಿಟೀಸ್ ಇದೆ, ಯಾವ ಥರ ನಮಗೆ ದಾರಿ ಇದೆ ಅನ್ನೋದನ್ನ ನೀವು ಅವ್ರ ಜೊತೆ ಹೋಗಿ ತಿಳ್ಕೊಳ್ಳಿ. ಅದ್ರ ಜೊತೆಗೆ ಪೇರೆಂಟ್ಸ್ ಹೇಳಿದ್ರು ಅಂತ ನೀವು ಇದೇ ತಗೊಂಡು ಸುಮ್ಮನೆ ನೀವು ಅದನ್ನು ಓದ್ದಿರಾ, ಕಷ್ಟ ಪಡ್ದಿರಾ, ನಿಮಗೆ ರಿಸಲ್ಟ್ ಇರೋದಿಲ್ಲ. ಹಾಗಾಗಿ ಇಬ್ಬರ ಜೊತೆ ಹೋಗಿ ಅದ್ರ ಬಗ್ಗೆ ಡೀಟೇಲ್ಸ್ ತಗೊಂಡು ಆಮೇಲೆ ಡಿಸಿಷನ್ ತಗೊಳ್ಳಿ. ಮತ್ತು ಪೇರೆಂಟ್ಸ್ಗೆ ಅಡ್ವೈಸ್ ಬಂದು ಕಂಪ್ಯಾರಿಸನ್ ಮಾಡಬೇಡಿ. ಸೊ ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆ ಆದಷ್ಟು ಅದ್ರ ಕಡೆ ಅವ್ರ ಒಂದು ಪಾತ್ನ ನೀವು ಕ್ಲಿಯರ್ ಮಾಡ್ಕೊಳ್ಳಿ. ಸುರಭಿ ಅವರೇ, ಇವಾಗ ನೀವು ಹೇಳಿದಾಗೆ ಎಷ್ಟೋ ಜನ ಪೇರೆಂಟ್ಸು ಮಕ್ಕಳ ಮೇಲೆ ತಮ್ಮ ಅಭಿಪ್ರಾಯಗಳನ್ನ ಬಲವಂತವಾಗಿ ಹೇಳ್ತಾರೆ. ಇದು ಕಾಮನ್, ಪ್ರಪಂಚದಲ್ಲಿ ನಾವು ಎಲ್ಲ ಕಡೆ ಪ್ರತಿಯೊಂದು ಮನೆಯಲ್ಲೂ ನೋಡುವಂಥದ್ದು. ಸೊ ಇವು ಯಾವುದೇ ಇದೆಲ್ಲ ಮಕ್ಕಳ ಒಂದು ಎಜುಕೇಷನ್ ಅಥವಾ ಒಂದು ಕೆರಿಯರ್ನ ಚೂಸ್ ಮಾಡುವಾಗ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನಾಗಲಿ, ಯಾವ ರೀತಿ ಅವರು ಒಂದು ಕೋಆರ್ಡಿನೇಟ್ ಸಿಸ್ಟಮ್ನ ಬೆಳೆಸ್ಕೋಬೇಕು ಮಕ್ಕಳ ಕೈಲಿ, ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ. ಓಕೆ. ಸೊ ಫಸ್ಟ್ ಮನೆಯಲ್ಲಿ ಅಂತ ಬಂದಾಗ ಪೇರೆಂಟ್ಸ್ ಮತ್ತು ಮಗು ಮಧ್ಯ ಫ್ರೆಂಡ್ಲಿ ಅಂದರೆ ಅವರ ಏನೇ ಪ್ರಾಬ್ಲಮ್ಸ್ ಇದ್ದರೆ ಅವ್ರು ಮುಕ್ತವಾಗಿ ತಂದೆ ತಾಯಿ ಹತ್ರ ಡಿಸ್ಕಸ್ ಮಾಡೋ ಥರ ಒಂದು ಬ್ರಿಡ್ಜ್ ಇರಬೇಕು. ಸೊ ಹೀಗಿದ್ದಾಗ ಪೇರೆಂಟು ಆ ಮಗುದು ಇಂಟ್ರೆಸ್ಟ್ ಅಂದರೆ ಆ ಪಾಸಿಟಿವ್ಸು ಗೊತ್ತಿರುತ್ತೆ, ನೆಗೆಟಿವ್ಸು ಎಲ್ಲ ಗೊತ್ತಿರುತ್ತೆ, ಯಾವ ಸಬ್ಜೆಕ್ಟಲ್ಲಿ ಅಂದರೆ ಯಾವ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆ ಅನ್ನೋದು ಪೇರೆಂಟ್ಸ್ಗೂ ಗೊತ್ತಿರುತ್ತೆ. ಮತ್ತು ಮಗುನೂ ತಂದೆ ತಾಯಿ ಹತ್ರ ನನಗೆ ಇಂಥದಕ್ಕೆ ಹೋಗ್ತೀನಿ ಕೋರ್ಸ್ಗೆ ಹೋಗ್ಲಾ ಅನ್ನೋ ಒಂದು ಮಾತು ಕೇಳಕ್ಕೂ ಅವ್ರಿಗೆ ಒಂದು ಲಿಂಕ್ ಸಿಗುತ್ತೆ, ಕೇಳಲೇಬೇಕು. ಹಾಗಾಗಿ ಈಗ ಯಾವುದೋ ಒಂದು ಕೋರ್ಸ್ ತೊಗೋಬೇಕು ಅಂತ ಬಂದಾಗ, ಇವಾಗ ಡಿಸಿಷನ್ ತೊಗೊಳ್ಳೋ ಟೈಮ್ ಬಂತು ಅಂದಾಗ, ಸೊ ಪೇರೆಂಟ್ಸು ಇವಾಗ ಒಂದು ಕೋರ್ಸ್ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ಸ್ ತಿಳ್ಕೋಬೇಕು. ಈಗ ಮಗುಗೆ ಅದ್ರ ಬಗ್ಗೆ ಏನು ಗೊತ್ತಿರಲ್ಲ. ಈಗ 10th ಆದಮೇಲೆ ಅಂತಂದರೆ ಹೊಸದಾಗಿ ಅವರು ಲೈಫ್ ಸ್ಟಾರ್ಟ್ ಮಾಡ್ತಿರೋ ಥರ ಇರುತ್ತೆ. ಸೊ 10th ಅಂದರೆ ಸ್ಕೂಲಿಂಗ್ ಅದರಲ್ಲೇ ಇರುತ್ತೆ. ಸೊ ಈಗ PUC ಅಂತ ಬಂದಾಗ ಬರೀ ಅದು ಬಂದೇ ಅಲ್ಲ. ಹಾಗಾಗಿ ಅವ್ರ ಇಂಟ್ರೆಸ್ಟ್ನ ತಿಳ್ಕೊಂಡು ಯಾವ್ದೊಂದು ಪರ್ಟಿಕ್ಯುಲರ್ ಕೋರ್ಸ್ಗೆ ಹೋದ್ರು ಅಂದರೆ ಅಲ್ಲಿ ಇವಾಗ ಇಂಜಿನಿಯರಿಂಗ್ ತೊಗೊಂಡ್ರೆ ಯಾವ ಥರ ಇರುತ್ತೆ, ಮೆಡಿಕಲ್ ತೊಗೊಂಡ್ರೆ ಎಷ್ಟು ಇಯರ್ಸ್ ಅವ್ರು ಓದಬೇಕು, ಏನು ಅನ್ನೋದು ಪ್ರತಿಯೊಂದನ್ನು ಅವ್ರನ್ನ ಮೆಂಟಲಿ ಪ್ರಿಪೇರ್ ಮಾಡಬೇಕು. ಅದು ಬರೀ ಎಜುಕೇಷನ್ ಅಂತಲೇ ಅಲ್ಲ. ಇವಾಗ ಟ್ಯಾಲೆಂಟ್ಸ್ ಅಂತ ಬಂದಾಗ ಡ್ಯಾನ್ಸ್, ಓಕೆ, ಅದಕ್ಕೆ ಎಷ್ಟು ಅವರ್ಸ್ ಪ್ರಾಕ್ಟೀಸ್ ಮಾಡಬೇಕು, ಅದು ಯಾವ ಥರ ಪ್ರಿಪ್ರೇಷನ್ ಇರಬೇಕು, ಆ ಥರ ಎಲ್ಲನೂ ಆ ಪೇರೆಂಟ್ ಆದವ್ರು ಕೇರ್ ಟೇಕರ್ ಏನು ಮಾಡಬೇಕು ಅಂತಂದರೆ ಸಂಪೂರ್ಣವಾಗಿ ಅದ್ರ ಬಗ್ಗೆ ಇರುವಂಥ ಭಯನ ಎಲ್ಲ ಹೋಗ್ಲಾಡಿಸಿ ಅವ್ರ ಮೈಂಡ್ನ ಕ್ಲಿಯರ್ ಮಾಡಬೇಕು ಫಸ್ಟು ಸ್ಟೂಡೆಂಟ್ಗೆ. ಆಮೇಲೆ ಆ ಕೋರ್ಸ್ನ ಅವರು ಡೀಟೇಲ್ಸ್ ತಿಳಿಸಿ ಮಗುಗೆ ಧೈರ್ಯ ತುಂಬಬೇಕು. ಆವಾಗ ಅದು ರಿಸಲ್ಟ್ ಪಕ್ಕಾ ಇರುತ್ತೆ. ಮತ್ತು ಇನ್ನೊಂದು ಏನಂದರೆ ಪೇರೆಂಟ್ಸ್ಗೂ ಮಗುಗೂ ಸ್ವಲ್ಪ ಒಳ್ಳೆ ಕಾಂಬಿನೇಷನ್ ಇರಬೇಕು. ಕ್ಲೋಸ್ ಮುಕ್ತವಾಗಿ ಮಾತಾಡೋದು ಇಬ್ಬರಲ್ಲೂ ಬಂದಿರಬೇಕು. ಇನ್ನೂ ಚಿಕ್ಕ ಮಕ್ಕಳ ಥರ ಪನಿಷ್ಮೆಂಟು, ಹೆದರಿಕೆ, ಸಿಟ್ಟು, ಕೋಪ, ತಾಪ ಇದನ್ನೆಲ್ಲ ಬಿಟ್ಟು ಪೇರೆಂಟ್ಸು ಅವರ ಅಭಿಪ್ರಾಯಗಳನ್ನು ಓಪನ್ ಆಗಿ ಡಿಸ್ಕಸ್ ಮಾಡಲಿ. ಮಕ್ಕಳು ಅವ್ರಿಗಿರೋ ಇಂಟ್ರೆಸ್ಟ್ ಜೊತೆನಲ್ಲೇ ಹೋದ್ರು ಕಾಲೇಜ್ಗೆ ಬಂದಮೇಲೆ ಇಬ್ಬರೂ ಅದು ದೂರ ಇದೆಯಾ, ಹತ್ತಿರ ಇದೆಯಾ, ಅದು ಆ ಕೋರ್ಸಸ್ ನಮಗೆ ಫ್ಯೂಚರ್ ಇದೆಯಾ, ಇಲ್ಲ ಅದಕ್ಕೆ ಸಪೋರ್ಟ್ ಯಾವ ತರ ಸಿಗುತ್ತೆ, ಸಪೋರ್ಟ್ ಅಂತ ಬಂದಾಗ ಫೈನಾನ್ಷಿಯಲ್ ಸಪೋರ್ಟ್ ಆಗುತ್ತೆ. ಈಗ ಪೇರೆಂಟ್ಸ್ ಲಿಮಿಟ್ನ ಅರ್ಥ ಮಾಡ್ಕೊಳ್ಬೇಕು ಮಕ್ಕಳು. ಇವಾಗ ನೋಡಿ, ಎಷ್ಟೋ ದೂರ ಟ್ರಾವೆಲ್ ಮಾಡಿದ್ರೇನೆ ಆ ಕೋರ್ಸ್ ಓದಕ್ಕಾಗತ್ತೆ ಅಂತಂದಾಗ ಅದಕ್ಕೆ ಬೇಕಾಗಿರುವಂತ ಎಲ್ಲ ಸಿಗುತ್ತೆ ತಂದೆ ತಾಯಿ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಅಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ, ಅಕಸ್ಮಾತ್ ಮನೆಯಿಂದ ಹೋಗಕ್ಕೆ ಹಾಸ್ಟೆಲ್, PG ವ್ಯವಸ್ಥೆ, ಈ ತರ. ಮತ್ತೆ ಫೈನಾನ್ಷಿಯಲ್ ಅಷ್ಟೇನೆ, ಒಂದ್ ಕೋರ್ಸ್ಗೆ ಒಂದು ಟರ್ಮ್ಗೆ ಎಷ್ಟಾಗತ್ತೆ, ಅದ್ರ ಲಿಮಿಟ್ಸ್ನ ನಾವು ಮುಟ್ಟಬಹುದಾ, ಎಕ್ಸ್ಟ್ರಾ ಆಗತ್ತೆ, ಇದೆಲ್ಲನೂ ಅವರು ಸಂಪೂರ್ಣವಾಗಿ ತಿಳ್ಕೊಳ್ಬೇಕು ಅನ್ನೋದನ್ನ ಒಂದು ಹೇಳೋದು. ಓಕೆ. ಇದರ ಜೊತೆಯಲ್ಲಿ ಯಾವುದೇ ಒಂದು
ಏನೇ ಒಂದು ಡೌಟ್ಸ್ ಇದ್ರೂ ಮುಂಚೆನೆ ಕ್ಲಿಯರ್ ಮಾಡ್ಕೋಬೇಕು. ಪ್ರೀ ಡಿಸ್ಕಷನ್ ಅಂತ ಕರಿತೀವಿ ಅದ್ರ ಬಗ್ಗೆ, ಪ್ಲಸ್ ಮೈನಸ್ ಎರಡೂ ಅವರು ಫಸ್ಟ್ ಕ್ಯಾಲ್ಕುಲೇಟ್ ಮಾಡಿಕೊಂಡು ಆಮೇಲೆ ಡಿಸಿಷನ್. ಇವಾಗ ನಿಮ್ಮ ಮಗು ನಿಮ್ಮ ಜೊತೆ ಓಪನ್ ಆಗಿ ಮಾತಾಡ್ತಿಲ್ಲ ಅಂತಂದ್ರೆ ಮಗುಗೆ ಯಾರು ಅನ್ಕೊಂಡ್ರೆ ಇಷ್ಟನೋ ಅವ್ರ ಹತ್ರನೇ ಕರ್ಕೊಂಡೋಗಿ. ಕೌನ್ಸಿಲರೇ ಬೇಕಂತಿಲ್ಲ, ಹಿಂದೆ ಕೌನ್ಸಿಲರ್ಸ್ ಇದ್ರ. ಸೊ ನಿಮಗೆ ಆ ಮಗುಗೆ ತುಂಬಾ ಕ್ಲೋಸ್ ಆಗಿರೋ ಒಂದು ಕಸಿನ್ ಅಥವಾ ಎಲ್ಡರ್ ಯಾರಾದ್ರೂ ರಿಲೇಟಿವ್ ಅಥವಾ ಯಾರಾದ್ರೂ ಎಲ್ಡರ್ಲಿ ಫ್ರೆಂಡ್ಸು ಕಸಿನ್ಸು ಯಾರ ಹತ್ರನೂ ಕರ್ಕೊಂಡೋಗಿ ಆ ಮಗು ಮನಸ್ಸಲ್ಲಿ ಏನಿದೆ, ಏನನ್ನು ಇಷ್ಟಪಡುತ್ತೆ ಅದನ್ನ ಆ ವಿದ್ಯಾರ್ಥಿ ಮನಸ್ಸಿಂದ ತೆಗೆಸ್ಬಿಟ್ಟು ಅದ್ರ ಬೇಸಿಸ್ ಮೇಲೆ ನೀವು ಎಲ್ಲಾದ್ರೂ ಡಾಕ್ಯುಮೆಂಟೇಶನ್ ಮಾಡೋದು ಕಲಿಯೋದು ತುಂಬಾ ಒಳ್ಳೇದು ಅನ್ಸುತ್ತೆ. ಯಾಕಂದ್ರೆ ಈಗ 10 ವರ್ಷ ಆದ್ಮೇಲೆ ನೀವು ನೋಡಿದ್ರೆ ಇದೇ ಪಾಯಿಂಟ್ಸ್ ಮತ್ತೆ ಎಲ್ಲೋ ಒಂದ್ ಕಡೆ ರಿಪೀಟ್ ಆಗಿರುತ್ತೆ. ಅಥವಾ ಇನ್ 2 years BUC ಆದ್ಮೇಲೆ ಮತ್ತೆ ಇದೇ ಪಾಯಿಂಟ್ಸ್ ಮುಂದುವರೆದ ರೂಪದಲ್ಲಿ ಬಂದಿರುತ್ತೆ, ಡೌಟ್ಸ್ ಆಗಲಿ ಅಥವಾ ಪ್ರಾಬ್ಲಮ್ಸ್ ಆಗಲಿ. ಸೊ ಇದನ್ನೆಲ್ಲ ನೀವು ಒಂದು ಕಡೆ ಬರ್ದಿಟ್ಕೊಂಡು ಅದ್ರ ಮೇಲೆ ನೀವೆಲ್ಲರೂ ಜೊತೆನಲ್ಲಿ ಕೂತ್ಕೊಂಡು, ಬೇರೆ ವೆಲ್ ವಿಷರ್ಸು ಇರ್ತಾರೆ. ಒಂದು ಮಗುವಿಗೆ ಬರೀ ತಂದೆ ತಾಯಿ ಮಾತ್ರ ಅಲ್ಲ ವೆಲ್ ವಿಷರ್ಸ್, ಅವ್ರು ಟೀಚರ್ಸ್ ಇರ್ಬೋದು, ನೈಬರ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು. ಸೊ ಎಲ್ಲರೂ ಕೂತ್ಕೊಂಡು ಡಿಸ್ಕಸ್ ಮಾಡಿ ಕಡೆಗಾಗಿ ಒಂದು ಫೈನಲ್ ಡಿಸಿಷನ್ ತಗೋಬೇಕು. ಎಲ್ಲೇ ಆದ್ರೂ ತಂದೆ ತಾಯಿನೂ ಮಗುವಿನ ಮೇಲೆ ಒತ್ತಡ ಹೇರಬಾರ್ದು, ಅದಕ್ಕೆ ಮಗುನು ಹಠ ಹಿಡಿಬಾರ್ದು. ಈಗ ಏನಾಗುತ್ತೆ ಅಂದ್ರೆ ತಂದೆ ತಾಯಿ ಒತ್ತಡ ಹೇರೋದಂದ್ರೆ ಯಾವ ತರ ಆಗುತ್ತೆ ಅಂತಂದ್ರೆ, ಈಗ ನಾವು ಓದಕ್ಕಾಗಿಲ್ಲ ನಮ್ಮ ಮಕ್ಳು, ಇವಾಗ ನಾವು ಇಂಜಿನಿಯರಿಂಗ್ ಮಾಡಿದಕ್ಕೆ ನನಗೆ ಆಸೆ ಇತ್ತು, ನನಗೆ ಆಗ್ಲಿಲ್ಲ, ಮಗು ಓದ್ಲಿ ಅಂದ್ರೆ, ಬಟ್ ಆ ಮಗುಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು. ಇತ್ತು ಅಂತಂದ್ರೆ ಇಟ್ ಇಸ್ ಓಕೆ, ಆಬ್ವಿಯಸ್ ಆಗಿ ಅವ್ರು ಅದನ್ನ ಚೂಸ್ ಮಾಡ್ಬೋದು. ಇಲ್ಲ ಅಂತ ಬಂದಾಗ ಆ ಮಗುವಿನ ಇಂಟ್ರೆಸ್ಟ್ ತಿಳ್ಕೊಂಡು ಅದಕ್ಕೆ ಪೂರಕವಾಗಿ ಅವ್ರು ಅದನ್ನ ಸಹಾಯ ಮಾಡಲೇಬೇಕು. ಸೊ ಈ ಥರ ಬೇರೆಯವ್ರ ಮಾತು ಕೇಳ್ಕೊಂಡು ಯಾರೋ BSc ಮಾಡಿದರೆ, ಯಾರೋ MSc ಮಾಡಿದರೆ, ಅದ್ರ ಪ್ರೆಷರ್ನ ಮಗು ಮೇಲೆ ಈಗಲಿಂದ ಹಾಕೋದು ಸರಿ ಇಲ್ಲ ಅಂತ ಒಂದು ಹೇಳೋದು ಮೇಡಮ್. ಮತ್ತೆ ಇನ್ನೊಂದು, ಇಲ್ಲಿ ಪೇರೆಂಟ್ಸ್ ಹಾಕೋ ಪ್ರೆಷರ್ ಅಲ್ಲಿ ಒಂದು ಅಡ್ವಾಂಟೇಜ್ ಇರುತ್ತೆ. ಈಗ ಬಿಸ್ನೆಸ್ ಮನ್ನು ತನ್ನ ಮಗ ಬಿಸ್ನೆಸ್ ಮಾಡಲಿ ಅನ್ನೋದೇನಕ್ಕೆ ಅವನ್ನ ಒಂದು ಏನು ಸಾಮ್ರಾಜ್ಯ ಕಟ್ಟಿರ್ತಾನೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಮಗುಗೆ ಸಪೋರ್ಟ್ ಇರುತ್ತೆ. ಒಬ್ಬ ಡಾಕ್ಟರ್ ಏನಕ್ಕೆ ಮಗು ಡಾಕ್ಟರ್ ಆಗಿದ್ರೆ ಆಲ್ರೆಡಿ ಅವ್ರದ್ದು ತಿಳುಕಿರುತ್ತೆ. ಹೌದು. ಸೊ ಈ ತರ ಒಂದು ಸಪೋರ್ಟ್ ಇರುತ್ತೆ. ಬಟ್ ಏನೇ ಇದ್ರೂ ಕಡೆಯದಾಗಿ ಮಗುವಿನ ಸಂತೋಷ ಹಾಗೂ ಅದು ಸಕ್ಸಸ್ ನಮ್ಗೆ ಇಂಪಾರ್ಟೆಂಟ್. ಹಾಗಾಗಿ ಯಾರು ಒತ್ತಡ ಹೇಳಬಾರ್ದು, ಮತ್ತೆ ಮಕ್ಕಳನ್ನು ಹಠ ಮಾಡಬಾರ್ದು. ಪೇರೆಂಟ್ಸ್ಗೆ ಒಂದು ಲಿಮಿಟೇಷನ್ಸ್ ಇರುತ್ತೆ, ಮತ್ತೆ ಎಲ್ಲರಿಗೂ ಲಿಮಿಟೇಷನ್ ಇದೆ, ಎಲ್ಲ ಪ್ರತಿಯೊಂದು ವ್ಯಕ್ತಿಗೂ. ಯಾರು ಅದನ್ನು ಮೀರಿ ಆಚೆ ಹೋಗೋಕ್ಕಾಗಲ್ಲ. ಸೊ ಅದು ಒಂದು ನ್ಯಾಚುರಲ್ ಲಾ. ಸೊ ಹಾಗಾಗಿ ನೀವು ಎಲ್ಲ ಜೊತೆ ಅಡ್ಜಸ್ಟ್ ಮಾಡಿಕೊಂಡು ನಿಮ್ಮ ಕೆರಿಯರ್ನ ಚೂಸ್ ಮಾಡಿ. ವೀಕ್ಷಕರೇ, ಸುರಭಿ ಮೇಡಮ್ ಅವರು ಇವತ್ತು ನಮ್ಮ ಸ್ಟುಡಿಯೋಗೆ ಬಂದು SSLC ನಂತರದ ಮಕ್ಕಳಿಗೆ, ಇದು ಕೂಡ ಕೆರಿಯರ್ ಗೈಡೆನ್ಸ್, ನಾಟ್ ಕೆರಿಯರ್ ಕೌನ್ಸಿಲಿಂಗ್, ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇವರಿಗೆ ನಮ್ಮ ಜ್ಞಾನಜ್ಯೋತಿ ತಂಡದ ಪರವಾಗಿ ಧನ್ಯವಾದಗಳು. ವೀಕ್ಷಕರೇ, ಇದೇ ರೀತಿ ಸಾಕಷ್ಟು ವಿಷಯಗಳೊಂದಿಗೆ ಬೇರೆ ಬೇರೆ ವೆರೈಟೀಸ್ ಆಫ್ ಎಜುಕೇಷನ್ ಬೇಸ್ಡ್ ಪ್ರೋಗ್ರಾಮ್ಸ್ ಒಂದಿಗೆ ಮತ್ತೆ ಬರ್ತೇವೆ. ಅಲ್ಲಿವರೆಗೂ ನಮಸ್ಕಾರ.